ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೆಚ್ಚು ಕಡಿಮೆ 2-3 ದಿನಗಳಿಂದ ನಾನು ಅಂಡಮಾನ್ನಲ್ಲಿ ಓಡಾಡ್ತಾ ಇದ್ದೇನೆ. ಅಂಡಮಾನ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಿಂದಿನ ವಿಡಿಯೋಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಲ್ಲಿನ ಜನರಿಗೆ ಸಂಬಂಧಪಟ್ಟ ಹಾಗೆ, ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ. ಅಂಡಮಾನ್ ಅಂತಿದ್ದ ಹಾಗೆ ನಮಗೆ ತಕ್ಷಣ ನೆನಪಾಗೋದು ಇಲ್ಲಿ ಇರುವಂಥ ಸೆಲ್ಯುಲರ್ ಜೈಲು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅತಿ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗ್ತಿದ್ದಂಥ ಜೈಲು. ಆ ಕರಾಳ ಇತಿಹಾಸ ಎಲ್ಲವೂ ಕೂಡ ನಮಗೆ ನೆನಪಾಗ್ತಾ ಹೋಗುತ್ತೆ. ಬಂಧುಗಳೇ, ಅತ್ಯಂತ ಸಂಕಟ ಅಥವಾ ಬೇಸರ ಆಗುವಂಥ ಸಂಗತಿ ಏನಪ್ಪಾ ಅಂದರೆ, ಇವರೆಲ್ಲರೂ ಕೂಡ ಅಂದರೆ ನಮ್ಮ ಹಿರಿಯರು ಅಥವಾ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸೋದಕ್ಕೆ ಅಥವಾ ಸ್ವಾತಂತ್ರ್ಯವನ್ನು ನೀಡೋದಕ್ಕೆ ಅದೆಂತಹ ಸಂಕಟ, ಅದೆಂತಹ ಚಿತ್ರಹಿಂಸೆಯನ್ನು ಅನುಭವಿಸಿದ್ರು ಅನ್ನೋದನ್ನು ಇಲ್ಲಿನ ಇತಿಹಾಸ ಎಲ್ಲವೂ ಕೂಡ ಸಾರಿ ಸಾರಿ ಹೇಳುತ್ತೆ. ಆದರೆ ಆ ಸ್ವಾತಂತ್ರ್ಯವನ್ನು ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆಯಾ? ಇಲ್ಲ. ನಮ್ಮ ರಾಜಕಾರಣಿಗಳ ಭ್ರಷ್ಟಾಚಾರ, ನಮ್ಮ ರಾಜಕಾರಣಿಗಳ ಲಂಚಖೋರತನ ಇವತ್ತು ಅವರ ಆ ಬಲಿದಾನವನ್ನ ಅಥವಾ ಅವರ ತ್ಯಾಗವನ್ನ ಒಂದು ರೀತಿಯಲ್ಲಿ ವ್ಯರ್ಥ ಮಾಡ್ತಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ನಾನು ಸೆಲ್ಯುಲರ್ ಜೈಲಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದಷ್ಟು ಪ್ರದೇಶವನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾಕೆ ಸೆಲ್ಯುಲರ್ ಜೈಲು ಇಲ್ಲಿ ನಿರ್ಮಾಣ ಆಯಿತು, ಏನು ಕತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲಿಗೆ ಬ್ರಿಟಿಷರು ಇದನ್ನ ಯಾಕೆ ನಿರ್ಮಾಣ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಆಯಿತು ಅಂದರೆ, 1857 ಸಂದರ್ಭದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ರಾಂತಿ ನಡೆಯುತ್ತೆ. ಅದೊಂದು ದೊಡ್ಡ ಮಟ್ಟಿಗಿನ ದಂಗೆ ಆರಂಭ ಆಗಿಬಿಡುತ್ತೆ. ಆಗ ಬ್ರಿಟಿಷರಿಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿಬಿಡುತ್ತೆ. ನಾವು ಇವರನ್ನು ಹೀಗೆ ಬಿಟ್ಟು ಬಿಟ್ಟರೆ ನಮ್ಮ ವಿರುದ್ಧವೇ ಇವರು ತಿರುಗಿ ಬೀಳ್ತಾರೆ ಅಂತ ಹೇಳಿ. ಹೀಗಾಗಿ ಆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದರೆ, ತಾಯಿನಾಡಿನಿಂದ ಅವರೆಲ್ಲರೂ ಕೂಡ ದೂರ ಆಗಬೇಕು, ತಾಯಿನಾಡಿನ ಜೊತೆಗೆ ಯಾವುದೇ ಸಂಪರ್ಕ ಇರಬಾರ್ದು ಎನ್ನುವ ರೀತಿಯಲ್ಲಿ ಬ್ರಿಟಿಷರು ಯೋಚನೆ ಮಾಡ್ತಾರೆ. ಆಗ ಅವರ ತಲೆಗೆ ಬಂದಿದ್ದೇ ನಮ್ಮ ಭಾರತದ ಒಂದು ಗಡಿ ಭಾಗ ಅಂತ ಏನು ಗುರುತಿಸ್ತೀವಿ, ಚೆನ್ನೈ ಅಥವಾ ಆಂಧ್ರ ಪ್ರದೇಶ, ತಮಿಳುನಾಡು ಈ ಕಡೆಯಿಂದ ಬರುತ್ತಲ್ಲ, ಇಲ್ಲಿಂದ ದೂರದಲ್ಲಿ ಇರುವಂಥ ಈ ಅಂಡಮಾನ್ ಮತ್ತು ನಿಕೋಬಾರ್ ಎನ್ನುವಂಥ ಪ್ರದೇಶ. ಹೀಗಾಗಿ ಅಲ್ಲಿಂದ ಸ್ವಾತಂತ್ರ್ಯ ಹೋರಾಟಗಾರನ ಕರೆತಂದು ಇಲ್ಲಿನ ಒಂದು ದ್ವೀಪದಲ್ಲಿ, ನಾನೀಗ ಪೋರ್ಟ್ ಬ್ಲೇರ್ ಅಥವಾ ವಿಜಯಪುರಂ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ, ಈ ಪ್ರದೇಶದಲ್ಲಿದ್ದೇನೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂಥ ದ್ವೀಪದಲ್ಲಿ ಅವರನ್ನ ಇರಿಸಲಾಗುತ್ತೆ. ಅಂದ್ರೆ ಓಪನ್ ಪ್ರದೇಶದಲ್ಲಿ, ಅಲ್ಲಿ ಅವರು ಕೈದಿಗಳು ಅಂತ ಕರಿತಾ ಇದ್ರು ಬ್ರಿಟಿಷರು. ಆದರೆ ನಾವು ಹೆಮ್ಮೆಯಿಂದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಕರೆಯೋಣ. ಆ ಸ್ವಾತಂತ್ರ್ಯ ಹೋರಾಟಗಾರನ ತಂದು ಅಲ್ಲಿ ಇರಿಸಲಾಗಿತ್ತು. ಅಂದ್ರೆ ಇಲ್ಲಿ ಸೆಲ್ ಯಾವುದು ಕೂಡ ಇರಲಿಲ್ಲ, ಜೈಲು ಯಾವುದು ಕೂಡ ಇರಲಿಲ್ಲ. ಒಂದು ರೀತಿಯಲ್ಲಿ ಬಯಲು ಜೈಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆಗ ಬ್ರಿಟಿಷರಿಗೆ ಒಂದಷ್ಟು ಸವಾಲುಗಳೆಲ್ಲವೂ ಕೂಡ ಎದುರಾಗಿಬಿಡುತ್ತೆ. ಯಾಕಂದ್ರೆ ಪರಸ್ಪರ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು, ಪರಸ್ಪರ ಒಟ್ಟಾಗಿ ಒಂದಷ್ಟು ಯೋಜನೆಗಳೆಲ್ಲವನ್ನು ಕೂಡ ರೂಪಿಸ್ತಾ ಇದ್ರು. ಮುಂದೆ ಹೇಗೆ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ರು. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಇದರ ನಡುವೆ ಒಮ್ಮೆ ಏನಾಗಿಬಿಡುತ್ತೆ ಅಂದ್ರೆ, ಬರೋಬ್ಬರಿ 200ಕ್ಕೂ ಅಧಿಕ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿಂದ ಒಂದೊಮ್ಮೆ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಪಟ್ಟುಬಿಡ್ತಾರೆ. ಆದರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಯಾವ ಕಾರಣಕ್ಕಾಗಿ ಅಂದರೆ, ಇಲ್ಲಿ ಬುಡಕಟ್ಟು ಸಮುದಾಯದವರು ವಾಸ ಮಾಡ್ತಾ ಇದ್ರು. ಎಲ್ಲಿ ಹೋದ್ರೂ ಕೂಡ ಕಾಡಿತ್ತು, ಕಾಡು ಪ್ರಾಣಿಗಳಿತ್ತು, ಅಲ್ಲಿ ರೋಗ ರುಜಿನಗಳ ಸಮಸ್ಯೆಗಳೆಲ್ಲವೂ ಕೂಡ ಇತ್ತು. ಹೀಗಾಗಿ ಅಲ್ಲೂ ಕೂಡ ಒಂದಷ್ಟು ಮಂದಿ ಸಾವನ್ನಪ್ಪಿ ಬಿಡ್ತಾರೆ. ಆ ರೀತಿಯಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತವರು ಒಂದಷ್ಟು ಮಂದಿಯನ್ನ ಈ ಬ್ರಿಟಿಷರು ಮತ್ತೊಮ್ಮೆ ವಾಪಸ್ ಎಳ್ಕೊಂಡು ಬರ್ತಾರೆ, ಅದೇ ದ್ವೀಪಕ್ಕೆ ಅಥವಾ ಬಯಲು ಜೈಲಿಗೆ. ಹೀಗಿರುವಾಗಲೇ ಏನಾಗ್ಬಿಡುತ್ತೆ ಅಂದ್ರೆ, ಒಮ್ಮೆ ಓರ್ವ ಬ್ರಿಟಿಷ್ ಅಧಿಕಾರಿಯನ್ನ, ಮೇಯೋ ಅಂತ ಹೇಳಿ ಆತನ ಹೆಸರು, ಆತನನ್ನ ಶೇರ್ ಅಲಿ ಎನ್ನುವಂಥ ಧೀರ ಅಥವಾ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಚಾಕುವಿನಿಂದ ಚುಚ್ಚಿ ಕೊಂದು ಬಿಡ್ತಾರೆ ಅವರನ್ನ. ಅಂದ್ರೆ ಮೊದಲಿಗೆ ಒಂದು ರೀತಿಯಲ್ಲಿ ರಿವಾಲ್ಟ್ ಆಗಿಬಿಡ್ತಾರೆ ಅಥವಾ ತಿರುಗಿ ಬಿದ್ದು ಬಿಡ್ತಾರೆ. ಆಗ ಬ್ರಿಟಿಷರಿಗೆ ಅನ್ಸುತ್ತೆ, ಇವರನ್ನು ಹೀಗೆ ಬಿಟ್ಟರೆ ಸಾಧ್ಯ ಆಗೋದಿಲ್ಲ, ನಾವೊಂದು ಜೈಲನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿದ್ದೆ ಈ ಸೆಲ್ಯುಲರ್ ಜೈಲು ಅಥವಾ ಕಾಲಪಾನಿ ಜೈಲು. ಕಾಲಪಾನಿ ಅಂದ್ರೆ ತುಂಬಾ ಜನ ಅಂದ್ಕೊಂಡಿದ್ರೆ ಬ್ಲಾಕ್ ವಾಟರ್ ಅಂತ ಹೇಳಿ ಅಲ್ಲ. ಕಾಲ ಅಂದ್ರೆ ಮೃತ್ಯು ಅಂತ ಹೆಸರು ಬರುತ್ತೆ, ಪಾನಿ ಅಂದ್ರೆ ಸುತ್ತಮುತ್ತ ಎಲ್ಲವೂ ಕೂಡ ನೀರಿದೆ. ಅಂದ್ರೆ ಒಮ್ಮೆ ಇಲ್ಲಿಗೆ ಬಂತು ಅಂತ ಆದ್ರೆ ಅವರು ಸಾವನ್ನಪ್ಪಬೇಕಾದಂತ ಪರಿಸ್ಥಿತಿ ಇತ್ತು ಅಂತ ಹೇಳಿ ಇಲ್ಲಿಂದ ಶುರು ಮಾಡ್ತಾ ಇದ್ದೇನೆ. ನಾನು ಹಂತ ಹಂತವಾಗಿ ಆ ಇತಿಹಾಸದ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನಮ್ಮ ಕರಾಳ ಇತಿಹಾಸದ ನೆನಪುಗಳೆಲ್ಲವೂ ಕೂಡ ನಮ್ಮ ಮುಂದೆ ಬರ್ತಾ ಹೋಗುತ್ತೆ. ಹೇಗಿತ್ತು ಸೆಲ್ಯುಲರ್ ಜೈಲ್ ನಿರ್ಮಾಣ ಆಗೋಕೆ ಶುರುವಾಗಿದ್ದು ಯಾವಾಗ, ಏನು ಎತ್ತ, ಅದನ್ನು ಈಗ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಗಮನಿಸ್ತಾ ಇದ್ದೀರಿ, ಒಂದಷ್ಟು ನೆನಪಿಗೋಸ್ಕರ ಸಾಕಷ್ಟು ಮಂದಿ ಇಲ್ಲಿ ಸಾವನ್ನಪ್ಪಿದ್ದಾರೆ. ಅವರ ನೆನಪಿಗೋಸ್ಕರ ಇಲ್ಲಿ ಸ್ಮಾರಕಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗೆ ನೀವು ಸುತ್ತ ಗಮನಿಸಿದ್ರೆ ಒಟ್ಟು 7 ರೆಕ್ಕೆಗಳ ಮಾದರಿಯಲ್ಲಿದೆ. ಮಧ್ಯದಲ್ಲಿ ನೀವು ಗಮನಿಸ್ತಾ ಇರುವ ಹಾಗೆ ಗೋಪುರ, ಸುತ್ತಲೂ 7 ರೆಕ್ಕೆಗಳ ಮಾದರಿಯಲ್ಲಿ ಇದೆ. ಈ ರೆಕ್ಕೆಯ ಮಾದರಿ ವಿಶೇಷ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಗಮನಿಸಬಹುದು, ಅಲ್ಲಿ ಇರುವಂಥವರಿಗೆ ಇವರ ಮುಖ ಕಾಣಲ್ಲ, ಇಲ್ಲಿ ಇರುವಂಥವರಿಗೆ ಅವರ ಮುಖ ಕಾಣೋದಿಲ್ಲ. ಪರಸ್ಪರ ಸನ್ನೆಗಳ ಮೂಲಕವೂ ಕೂಡ ಪ್ಲಾನ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರಿಗೆ. ಅಂದ್ರೆ ಆ ರೀತಿಯಾಗಿ ಬ್ರಿಟಿಷರು ಇಲ್ಲಿ ಪ್ಲಾನ್ ಅನ್ನು ಮಾಡಿರ್ತಾರೆ. ಒಟ್ಟು 698 ಕೊಠಡಿಗಳಿರುತ್ತೆ. ಬೇರೆ ಬೇರೆ ಕೈದಿಗಳು ಕೂಡ ಇದ್ರು. ಅದರ ಹೈಯೆಸ್ಟ್ ಇಲ್ಲಿ ಇದ್ದಂಥವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗೆ ವೀರ ಸಾವರ್ಕರ್ ಕೂಡ ಇದೇ ಜೈಲಿನಲ್ಲಿ 10 ವರ್ಷಗಳ ಕಾಲ ಇದ್ರು.
ಈಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಯಾವ ರೀತಿ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು, ಏನ್ ಕತೆ, ಮರಣದಂಡನೆಯನ್ನು ವಿಧಿಸ್ತಾ ಇದ್ದಂತ ಸ್ಥಳ ಯಾವುದು, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಒಂದು ಮೊದಲಿಗೆ ಕಿಚನ್ ಇಂದ ಶುರು ಮಾಡೋಣ. ಬ್ರಿಟಿಷರು ಅವ್ರನ್ನ ಕೈದಿಗಳು ಅಂತ ಕರಿತಾ ಇದ್ರು. ನೆನಪಿಡಿ, ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೆಮ್ಮೆಯಿಂದ ಕರೆಯೋಣ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇದ್ದಂತ ಕಿಚನ್ ವ್ಯವಸ್ಥೆ ಇದೆ. ನೀವು ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಬೇಗ ಮುಂದೆ ಹೋಗೋಣ, ಜಾಸ್ತಿ ಡ್ರ್ಯಾಗ್ ಮಾಡೋದಿಲ್ಲ ನಾನು. ಇಲ್ಲಿಗೆ ಬಂದ್ರೆ ಮರಣದಂಡನೆ ಶಿಕ್ಷೆಯನ್ನ ಇಲ್ಲಿ ವಿಧಿಸಲಾಗ್ತಾ ಇತ್ತು. ಯಾರು ಬ್ರಿಟಿಷರ ವಿರುದ್ಧ ರಿವಾಲ್ಟ್ ಆಗ್ತಾ ಇದ್ರು, ಅಂದ್ರೆ ತಿರುಗಿ ಬೀಳ್ತಾ ಇದ್ರು, ಅವರಿಗೆ ಅತ್ಯಂತ ಭೀಕರವಾಗಿ ಮರಣದಂಡನೆ ಶಿಕ್ಷೆ ವಿಧಿಸ್ತಾ ಇದ್ರು. ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಅಂಡಮಾನ್ನ ಸೆಲ್ಯುಲರ್ ಜೈಲ ಮರಣದಂಡನೆಯನ್ನ ವಿಧಿಸ್ತಾ ಇದ್ದಂತ ಪ್ರದೇಶ ಇದು. ನೀವಿಲ್ಲಿ ನೋಡಬಹುದು, ಒಟ್ಟೊಟ್ಟಿಗೆ 3 ಇಲ್ಲಿ ಮರಣದಂಡನೆಯನ್ನು ವಿಧಿಸಲಾಗ್ತಾ ಇತ್ತು. ನೋಡ್ತಾ ಇದ್ದೀರಿ, 1, 2, 3 ಹಗ್ಗಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಇಲ್ಲಿ ನಿಮಗೆ ಲಿವರ್ ಕಾಣಿಸ್ತಾ ಇದೆ. ಇದನ್ನ ಎಳಿತಾ ಇದ್ದ ಹಾಗೆ ಕೆಳಗಡೆ ಓಪನ್ ಆಗ್ತಾ ಇತ್ತು. ಅವರೆಲ್ಲರೂ ಕೂಡ ಸೀದಾ ಕೆಳಗಡೆ ಹೋಗ್ತಾ ಇದ್ರು. ಅಂದ್ರೆ ಅವರ ಕಾಲು, ಅವರ ದೇಹ ಕೆಳಗಡೆ ಹೋಗ್ತಾ ಇತ್ತು. ಅಲ್ಲಿಗೆ ಅವರು ಸಾವನ್ನಪ್ತಾ ಇದ್ರು. ಹಾಗೆ ಅವರ ದೇಹ ಕೆಳಗಡೆ ಹೇಗೆ ಬರ್ತಾ ಇತ್ತು, ಅವರ ದೇಹವನ್ನ ಹೇಗೆ ಕೆಳಗಡೆಯಿಂದ ಶಿಫ್ಟ್ ಮಾಡಲಾಗ್ತಾ ಇತ್ತು, ಅದನ್ನು ಕೂಡ ಗಮನಿಸೋಣ. ನೋಡಿ, ನನಗೆ ಪದೇ ಪದೇ ಸಂಕಟ ಆಗೋದದೆ. ಎಂತೆಂಥ ಸಂಕಟವನ್ನು ಅವರೆಲ್ಲರೂ ಕೂಡ ಅನುಭವಿಸಿದ್ರು. ಆದರೆ ನಮ್ಮ ದುಷ್ಟ ರಾಜಕಾರಣಿಗಳು ಆ ಬಲಿದಾನ, ತ್ಯಾಗ ಎಲ್ಲವನ್ನೂ ಕೂಡ ಅವರ ಭ್ರಷ್ಟಾಚಾರ, ಲಂಚ ಬಾಕತನದ ಮೂಲಕ ವ್ಯರ್ಥ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಹೀಗಾಗಿ ನಾನು ಪ್ರತಿ ವಿಡಿಯೋಗಳಲ್ಲಿ ನಿಮ್ಗೆ ಅದನ್ನೇ ಹೇಳೋದು, ಇಂತಹ ರಾಜಕಾರಣಿಗಳ ವಿರುದ್ಧ ನಾವು ಪ್ರತಿಭಟಿಸಬೇಕು ಅಥವಾ ಆಕ್ರೋಶವನ್ನು ಹೊರಹಾಕಬೇಕು ಅಂತ ಹೇಳಿ. ನೋಡಿ, ಮೇಲ್ಗಡೆ ಗಮನಿಸಿದ್ರಲ್ಲ, ಆ ದೇಹ ಈ ರೀತಿಯಾಗಿ ಕೆಳಗಡೆ ಬರ್ತಾ ಇತ್ತು. ಅದಾದ ಬಳಿಕ ಬ್ರಿಟಿಷರು ದೇಹವನ್ನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ರು. ಒಮ್ಮೆ ಏನಾಗುತ್ತೆ ಅಂದ್ರೆ ಇದಕ್ಕೂ ಮುನ್ನ ಬಯಲು ಜೈಲು ಇದ್ದಂಥ ಸಂದರ್ಭದಲ್ಲಿ, ಅಂದ್ರೆ ಇಲ್ಲಿ ಅತಿ ದೊಡ್ಡ ಮರಣದಂಡನೆ ಶಿಕ್ಷೆ ಯಾವಾಗ ಅಂದ್ರೆ 228 ಜನ ಆ ಬಯಲು ಜೈಲಿನಿಂದ ಎಸ್ಕೇಪ್ ಆಗಿರ್ತಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಸೆಲ್ಯುಲರ್ ಜೈಲು ನಿರ್ಮಾಣ ಆಗೋಕ್ಕೂ ಮುನ್ನ ಈ ದ್ವೀಪದಲ್ಲೊಂದು ಬಯಲು ಜೈಲಿತ್ತು. ಅಲ್ಲಿ 228 ಮಂದಿ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿರ್ತಾರೆ. ಸಾಕಷ್ಟು ಮಂದಿ ಸಾವನ್ನಪ್ತಾರೆ. ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಹೊರಗಡೆ ಹೋದಾಗ. ಅಂಡಮಾನ್ ನಿಕೋಬಾರ್ ನೀವು ಅಂದ್ಕೊಂಡ ಹಾಗಿಲ್ಲ, ಹೊರಗಡೆ ಹೋದ್ರು ಅಂತ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಅಲ್ಲಿ ಕಾಡು, ಬುಡಕಟ್ಟು ಜನಾಂಗದವರು, ಪ್ರಾಣಿಗಳು, ದಡಾರ, ಮಲೇರಿಯಾ ಅಂತ ರೋಗ ರುಜಿನಗಳು ಅಂಥದ್ದೆಲ್ಲವೂ ಕೂಡ ಇತ್ತು. ಒಂದಷ್ಟು ಮಂದಿನ ಎಳ್ಕೊಂಡು ಬಂದ್ರಲ್ಲ, ಒಟ್ಟೊಟ್ಟಿಗೆ 88 ಮಂದಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಿದ್ರು ಆ ದುಷ್ಟ ಬ್ರಿಟಿಷರು. ಬಂಧುಗಳೇ, ಇಲ್ಲಿ ಇರಿಸಲಾಗಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಂತಹ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು ಅನ್ನೋದು ನಿಮಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ನೋಡ್ತಾ ಇದ್ದೀರಿ, ವರ್ಕ್ ಶೇಡ್ ಅಂತ ಹೇಳಿ ಇದನ್ನು ಕರೆಯಲಾಗ್ತಿತ್ತು. ಅಂದ್ರೆ ಅವರಿಗೆ ಅತ್ಯಂತ ಕಠಿಣವಾದಂಥ ಕೆಲಸವನ್ನ ನೀಡಲಾಗ್ತಾ ಇತ್ತು. ನಾನು ನಿಮಗೆ ತೋರಿಸ್ತಾ ಹೋದಾಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮೊದಲ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಆಯಿಲ್ ಮಿಲ್ ಎನ್ನುವಂಥ ಬೋರ್ಡನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ಬ್ರಿಟಿಷರು ಕೈದಿಗಳು ಅಂತ ಕರಿತಾ ಇದ್ರಲ್ಲ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾ ಇದ್ರು. ಅದಾದ ಬಳಿಕ ಏನ್ ಮಾಡ್ತಾ ಇದ್ರು ಅಂದ್ರೆ, ಇಲ್ಲಿ ಆ ತೆಂಗು ಬರುತ್ತಲ್ಲ, ಕೊಬ್ಬರಿ, ನಿಮ್ಗೆ ಗೊತ್ತು ಅಂಡಮಾನ್ ಭಾಗದಲ್ಲಿ ಅತಿ ಹೆಚ್ಚು ಸಿಗೋದು ತೆಂಗು. ಆ ತೆಂಗನ್ನ ಸೀದಾ ತಂದು ಇದರ ಒಳಗಡೆ ಹಾಕ್ತಾ ಇದ್ರು. ಒಳಗಡೆ ಹಾಕಿದ ಬಳಿಕ ಅಲ್ಲಿ ವೆಯ್ಟ್ ಅನ್ನ ಇಟ್ಟಿದ್ದಾರಲ್ಲ, ಅದು ಇಲ್ಲಿ ಪ್ರೆಸ್ ಮಾಡಿದಾಗ ಪ್ರೆಷರ್ ಬೀಳ್ತಾ ಇತ್ತು, ಎಣ್ಣೆ ಕೆಳಗಡೆ ಹೋಗ್ತಾ ಇತ್ತು. ಇಲ್ಲಿ ಆಗ್ತಿದ್ದಂಥ ಸಮಸ್ಯೆ ಏನಪ್ಪಾ ಅಂದ್ರೆ, ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅದಕ್ಕಿಂತ ಜಾಸ್ತಿ ಹೇಳ್ತಾ ಇದ್ರು. ಅಂದ್ರೆ ದಿನಕ್ಕೆ 30 ಪೌಂಡ್ ಎಣ್ಣೆಯನ್ನು ತೆಗಿಬೇಕು ಎನ್ನುವ ರೀತಿಯಲ್ಲಿ. ಅವ್ರೇನಾದ್ರೂ ಇದನ್ನ ರೀಚ್ ಆದ್ರು ಅಂತಾದ್ರೆ ಅವರಿಗೆ ಶಿಕ್ಷೆ ಅಂದ್ರೆ ಪನಿಷ್ಮೆಂಟ್ ಏನೂ ಕೂಡ ಇರ್ತಾ ಇರಲಿಲ್ಲ. ಆದ್ರೆ ಬಹುತೇಕರಿಗೆ ರೀಚ್ ಆಗೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವರಿಗೆ ರೀಚ್ ಆಗೋದಿಕ್ಕೆ ಸಾಧ್ಯ ಆಗದಷ್ಟರ ಮಟ್ಟಿಗೆ ಅವರಿಗೆ ಆ ಗುರಿಯನ್ನ ಕೊಡಲಾಗ್ತಾ ಇತ್ತು. ಅದಾದ ಬಳಿಕ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆ. ಅದು ಹೇಗಿರ್ತಿತ್ತು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ತೆಂಗಿನಕಾಯಿಯನ್ನ ಈ ರೀತಿಯಾಗಿ ಸುಲಿಬೇಕಿತ್ತು. ದಿನಕ್ಕೆ ಇಂತಿಷ್ಟು ತೆಂಗಿನಕಾಯಿ ಸುಲಿಲೇಬೇಕು ಎನ್ನುವಂತ ನಿಯಮ ಇತ್ತು. ಇದು ಅದಾದ ಬಳಿಕ ನೆನಪಿಗೋಸ್ಕರ ಮಾಡಿರುವಂತಹ ಮಾದರಿ. ಆದ್ರೆ ಇದು ಒರಿಜಿನಲ್. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಒರಿಜಿನಲ್. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ಪರ್ಶವನ್ನ ಮಾಡಿದಂಥ ಸಾಧನ. ನೋಡಿ, ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ ಅಂತ ಹೇಳಿ. ಹೆಮ್ಮೆ ಅಂದ್ರೆ ದುಃಖಕರವೇ ಇದು. ಅಂದ್ರೆ ಅವ್ರು ಅಷ್ಟರ ಮಟ್ಟಿಗೆ ಹೋರಾಟವನ್ನ ಮಾಡಿದ್ರಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಹಾಗೆ ಇಲ್ಲಿ ಗಮನಿಸ್ತಾ ಇದ್ದೀರಿ, ಆಯಿಲ್ ಮಿಲ್. ಇಲ್ಲೂ ಕೂಡ ಅಷ್ಟೇ ತೆಂಗಿನಕಾಯಿಗಳನ್ನ ಹಾಕಿ ಅಲ್ಲಿ ಆಯಿಲನ್ನು ಮಾಡಲಾಗ್ತಿತ್ತು. ಮಸ್ಟರ್ಡ್ ಆಯಿಲ್ ಅದು ಕೂಡ ಇಲ್ಲಿತ್ತು. ಒಂದು ರೀತಿಯಲ್ಲಿ ಗಾಣ ಎನ್ನುವ ರೀತಿಯಲ್ಲಿ ಕರಿಬಹುದಾ ನಾವು? ಓಕೆ, ಇದನ್ನು ಗಮನಿಸ್ತಾ ಇದ್ದೀರಿ. ಅದಾದ ಬಳಿಕ ಶಿಕ್ಷೆಯ ವಿಧಾನವನ್ನು ನೋಡಿ ನೀವು. ಗೈಡ್ ಎಲ್ಲ ಕೊಟ್ಟಿರುವಂಥ ಮಾಹಿತಿ ಇದು. ಓಕೆ, ಅಲ್ಲಿ ಆಯಿತು. ಅಲ್ಲಿ ಅವರೇನಾದ್ರು ಸಕ್ಸಸ್ ಆಗಿಲ್ಲ ಅಂತಾದರೆ, ಅದನ್ನು ರೀಚ್ ಆಗೋದಿಕ್ಕೆ ಆಗಿಲ್ಲ ಅಂತಾದರೆ ಅವ್ರನ್ನ ಈ ರೀತಿಯಾಗಿ ಕಟ್ಟಿ ಹಾಕಲಾಗ್ತಾ ಇತ್ತು, ಮಲಗಿಸಿ. ಹಿಂದ್ಗಡೆ ಒಂದು ಟವೆಲನ್ನು ಕಟ್ತಾ ಇದ್ರು ಅಷ್ಟೇ. ಟವೆಲನ್ನು ಕಟ್ಟಿ ಇಲ್ಲಿ ನಿಂತಹ ವ್ಯಕ್ತಿ ಸರಿಯಾಗಿ ಹೊಡಿತಾ ಇದ್ರು. ಕೇವಲ ಇಲ್ಲಿ ಹೊಡೆಯೋದು ಮಾತ್ರ ಅಲ್ಲ, ಅವರಲ್ಲಿ ಎಣ್ಣೆಯನ್ನ ಇದು ಮಾಡುವ ಸಂದರ್ಭದಲ್ಲೂ ಕೂಡ ಅವರು ಅದನ್ನು ರೀಚ್ ಆಗಲಿಲ್ಲ ಅಂತಾದರೆ, ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೊಂಡ್ರು ಅಂದರೆ ಆಗಲೂ ಕೂಡ ಅವರಿಗೆ ಬೆನ್ನಿಗೆ ಚಡಿ ಏಟಿನಿಂದ ಬಾರಿಸಲಾಗ್ತಾ ಇತ್ತು. ಅದಾದ ಬಳಿಕ ಇಲ್ಲೂ ಕೂಡ ನಿಂತು ಬ್ರಿಟಿಷ್ ಅಧಿಕಾರಿ ಚಡಿಯೇಟಿನಿಂದ ಬಾರಿಸ್ತಾ ಇದ್ರು. ಆದರೆ ಬಹುತೇಕ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಇರ್ತಾ ಇರಲಿಲ್ಲ, ನಮ್ಮವರಿಂದಲೇ ನಮ್ಮವರಿಗೆ ಹೊಡೆಸಲಾಗ್ತಾ ಇತ್ತು. ಅಂದ್ರೆ ಇಲ್ಲಿ ಬೇರೆ ಬೇರೆ ಕೈದಿಗಳು ಕೂಡ ಈ ಅಂಡಮಾನ್ ಜೈಲಿನಲ್ಲಿ ಇದ್ರು. ಅಂದ್ರೆ ಕಳ್ಳತನವನ್ನ ಮಾಡಿ ಅಥವಾ ಬೇರೆ ಏನಾದ್ರೂ ಮಾಡಿ ಅಂಥವ್ರು ಕೂಡ ಈ ಜೈಲಿಗೆ ಬಂದು ಸೇರ್ತಾ ಇದ್ರಲ್ಲ, ಅವ್ರಿಗೆ ಚೆನ್ನಾಗಿ ಫುಡ್ ಕೊಡಲಾಗ್ತಿತ್ತು, ಅವ್ರನ್ನ ದಷ್ಟಪುಷ್ಟವಾಗಿ ಬೆಳೆಸಲಾಗ್ತಾ ಇತ್ತು, ಅವ್ರನ್ನ ಬ್ರಿಟಿಷರು ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು. ಅವರ ಕೈಗೆ ಇದನ್ನ ಕೊಟ್ಟು ಈ ರೀತಿಯಾಗಿ ಹೊಡೆಯುವಂತೆ ಸೂಚನೆಯನ್ನು ಕೊಡಲಾಗ್ತಾ ಇತ್ತು. ಎಂತಹ ಚಿತ್ರಹಿಂಸೆ ಅನ್ನೋದನ್ನ ಯೋಚನೆ ಮಾಡಿ. ಅದಾದ ಬಳಿಕ ಮುಂದಿನ ಶಿಕ್ಷೆ ಹೇಗಿರ್ತಿತ್ತು ಅಂದ್ರೆ, ಒಂದು ಈ ಗೌನನ್ನು ಹಾಕ್ತಾ ಇದ್ರು, ಗೌನನ್ನು ಹಾಕಿ ಹಂಗೆ ನಿಲ್ಲಿಸ್ಬಿಡ್ತಾ ಇದ್ರು.
ಇದು ಸಿಕ್ಕಾಪಟ್ಟೆ ಇಚ್ಚಿಂಗ್ ಅಂದರೆ ತುರಿಕೆ ಆಗುವಂತಹ ಗೌನ್, ಇಂಥದನ್ನು ಹಾಕಿ ನಿಲ್ಲಿಸಿಬಿಡ್ತಾ ಇದ್ರು. ಇಲ್ಲ ಅಂತಂದ್ರೆ ನೋಡಿ ಇನ್ನೊಂದು ರೀತಿಯ ಶಿಕ್ಷೆಯ ಮಾದರಿ ನೋಡಿ, ಇಲ್ಲಿ ನಿಂತ್ಕೊಂಡಿದ್ದಾರೆ ಓರ್ವ ವ್ಯಕ್ತಿ ಮಾದರಿ ನೋಡಿ. ಈ ರೀತಿಯಾಗಿ ಚೈನನ್ನು ಹಾಕ್ತಾ ಇದ್ರು, ಕಾಲಿಗೆ 2 ಚೈನನ್ನು ಕಟ್ತಾ ಇದ್ರು. ದಿನಗಟ್ಲೆ ಅವ್ರನ್ನ ಹೀಗೆ ನಿಲ್ಲಿಸ್ತಾ ಇದ್ರು. ಯೋಚನೆ ಮಾಡಿ ಎಂಥ ಸಂಕಟ ಇರಬಹುದು ಅಂತ ಹೇಳಿ. ಹಾಗೆ ಇಲ್ಲೂ ನೋಡ್ತಾ ಇದ್ದೀರಿ, ಇಲ್ಲೂ ಕೂಡ ಅಷ್ಟೇ 2 ಕಡೆಗಳಲ್ಲೂ ಕೂಡ ಹಿಂಗೆ ಲಾಕನ್ನು ಹಾಕಲಾಗ್ತಾ ಇತ್ತು, ಕೈಗೂ ಕೂಡ ಈ ರೀತಿಯಲ್ಲಿ ಹಾಕಲಾಗ್ತಾ ಇತ್ತು. ಇಲ್ಲೂ ಕೂಡ ದಿನಗಟ್ಲೆ ಅವರನ್ನ ನಿಲ್ಲಿಸಲಾಗ್ತಾ ಇತ್ತು. ಬಾರ್ ಫೆಟರ್ಸ್ ಅಂತ ಹೇಳಿ ಇದನ್ನು ಕರೀತಾರೆ, ಚೈನ್ ಫೆಟರ್ಸ್ ಅಂತ ಹೇಳಿ ಅದನ್ನು ಕರೀತಾರೆ, ಕ್ರಾಸ್ ಬಾರ್ ಫೆಟರ್ಸ್ ಅಂತ ಹೇಳಿ ಇದನ್ನು ಕರೀತಾರೆ. ಇದು ನಾವು ಗೈಡ್ ಹೇಳುವ ಪ್ರಕಾರ ಇದು ಅತ್ಯಂತ ಕಠಿಣ ಶಿಕ್ಷೆ ಅಂತೆ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸಿದ್ರು ಅತ್ಯಂತ ಕಠಿಣ ಶಿಕ್ಷೆ. ಯಾಕಂದ್ರೆ ಇಲ್ಲಿ ನೋಡಿ ಇಂತಿಷ್ಟೇ ಡಿಸ್ಟೆನ್ಸಲ್ಲಿ ಕಾಲು ನಿಲ್ಲಬೇಕು. ನೀವು ಪಕ್ಕದಲ್ಲಾದರೂ ಕಾಲನ್ನು ಸ್ವಲ್ಪ ಇದು ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಏನು ಮಾಡ್ತಾ ಇದ್ರು ನೋಡಿ, ಇಲ್ಲಿಗೊಂದು ಚೈನ್ ಕೊಟ್ಟಿದ್ದಾರಲ್ಲ, ಚೈನನ್ನು ಹೀಗೆ ಇಟ್ಕೊಳ್ಬೇಕು ಕೈಯಲ್ಲಿ, ಇದೇ ಡಿಸ್ಟೆನ್ಸ್ನಲ್ಲಿ ಕಾಲಿನಲ್ಲಿ ದಿನಗಟ್ಲೆ ನಿಂತ್ಕೊಳ್ಬೇಕಿತ್ತು. ದಿನಗಟ್ಲೆ. ಎಂತಹ ಚಿತ್ರಹಿಂಸೆ, ಅದೆಂತಹ ತ್ಯಾಗ, ಅದೆಂತಹ ಹೋರಾಟ, ಅದೆಂತಹ ಕೆಚ್ಚದ ಹೇಳಿ. ನನಗನ್ಸೋದು ಇದನ್ನೆಲ್ಲ ನೋಡಿದಾಗಲೇ ಅನ್ಸೋದು ನಾವೆಲ್ಲರೂ ಕೂಡ ಎಂಥ ನಿಷ್ಪ್ರಯೋಜಕರಾಗಿದ್ದೀರಿ ಅಂತ ಹೇಳಿ. ಎಂಥ ಭ್ರಷ್ಟರಿದ್ರು, ಎಂಥ ಲಂಚಕೋರರಿದ್ರು, ಇಡೀ ದೇಶವನ್ನು ಹುಕ್ಕಿ ಮುರಿತಾ ಇದ್ರು ಕೂಡ ನಾವ್ಯಾರೂ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಆದರೆ ಆ ಕಾಲದಲ್ಲಿ ನೋಡಿ ಇವರೆಲ್ಲರೂ ಕೂಡ ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಆಗೋದಕ್ಕೆ ಯಾವ ಪರಿಯಾದಂಥ ಹೋರಾಟವನ್ನು ಮಾಡಿದ್ರು, ಅದೆಂತಹ ಚಿತ್ರಹಿಂಸೆಯನ್ನು ಅನುಭವಿಸಿದ್ರು ಅಂತ ನಿಜವಾದಂಥ ಹೀರೋಸ್ಗಳು ಅಂದರೆ ಇವರು. ಬಂಧುಗಳೀಗ ಜೈಲಿನ ಸೆಲ್ಗಳನ್ನು ಗಮನಿಸ್ತಾ ಹೋಗೋಣ. ಯಾವ ರೀತಿಯಾಗಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು, ಎಂತಹ ಕಠಿಣ ಶಿಕ್ಷೆಗೆ ಒಳಪಡ್ತಾ ಇದ್ರು, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ಅದಾದ ಬಳಿಕ ಈ ಜೈಲಿನ ನಿರ್ಮಾಣದ ಕಥೆಯನ್ನು ನಾನು ಈಗಾಗಲೇ ಹೇಳಿದೆ. ಚಿಕ್ಕದಾಗಿ ವಿವರಿಸೋದಾದ್ರೆ ನೀವು ಗಮನಿಸ್ತಾ ಇದ್ದೀರಲ್ಲ, ಇದನ್ನ 1896 ಶುರು ಮಾಡಿದ್ದು ಜೈಲಿನ ನಿರ್ಮಾಣ ಕಾರ್ಯ. ಕಂಪ್ಲೀಟ್ ಆಗಿದ್ದು 1906 ಅಂದ್ರೆ ಹೆಚ್ಚು ಕಡಿಮೆ 10 ವರ್ಷಗಳ ಕಾಲ ಜೈಲು ನಿರ್ಮಾಣಕ್ಕೆ ತೆಗೆದುಕೊಂಡಿದ್ದಾರೆ. ಈ ಇಟ್ಟಿಗೆಯನ್ನ ಏನು ಗಮನಿಸ್ತಾ ಇದ್ದೀರಿ, ಇದನ್ನ ಇಲ್ಲೇ ರೆಡಿ ಮಾಡಿರುವಂತ ಇಟ್ಟಿಗೆ ನೋಡಿ, ಎಂಥ ಗಟ್ಟಿಯಾಗಿದೆ ನೋಡಿ. ಬ್ರಿಟಿಷರ ಕಾಲದಂದ್ರೆ ಅಷ್ಟು ಇದಿರ್ತಿತ್ತು, ಅಷ್ಟು ಗಟ್ಟಿಯಾಗಿರುವಂತಹ ಇಟ್ಟಿಗೆ ಇದು. ಓಕೆ, ಇಟ್ಟಿಗೆ ಆಯ್ತಲ್ಲ. ಆಮೇಲೆ ಉಳಿದಂತಹ ಮೆಟೀರಿಯಲ್ಸ್ಗಳೆಲ್ಲವನ್ನು ಕೂಡ ಇವರು ಬರ್ಮಾದಿಂದ ತೆಗೆದುಕೊಂಡು ಬರ್ತಾ ಇದ್ರು. ಅಂದ್ರೆ ಬರ್ಮಾದಿಂದ ಹಡಗಿನ ಮೂಲಕ ತೆಗೆದುಕೊಂಡು ಬಂದು ಈ ಜೈಲನ್ನ ಕಟ್ಟಲಾಗಿದೆ. ಜೈಲನ್ನ ಕಟ್ಟುವಂತ ಸಂದರ್ಭದಲ್ಲಿ ಮೊದಲೇ ಇದ್ದಂತ ಕೈದಿಗಳನ್ನೇ ಈ ಜೈಲನ್ನ ಕಟ್ಟೋದಿಕ್ಕೆ ಬಳಸ್ಕೊಂಡಿದ್ದಾರೆ. ನೋಡಿ ಎಂತಹ ಸಂಕಟದ ಸಂಗತಿ ಅಂತ. ಅಂದ್ರೆ ನಮ್ಮೂರನ್ನ ಕೂಡ ಹಾಕೋದಿಕ್ಕೆ, ನಮ್ಮೂರನ್ನ ಚಿತ್ರಹಿಂಸೆ ಕೊಡೋದಿಕ್ಕೆ ನಮ್ಮೂರನ್ನೇ ಬಳಸಿಕೊಂಡು ನಿರ್ಮಾಣ ಮಾಡಿರುವಂತ ಜೈಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಒಟ್ಟು 10 ಮೊದಲು ಬಯಲು ಜೈಲಿತ್ತು. ಅದಾದ ಬಳಿಕ 96 ಈ ಸೆಲ್ಯುಲರ್ ಜೈಲಿನ ನಿರ್ಮಾಣ ಆರಂಭ ಆಯಿತು. 1906 ಜೈಲು ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಯಿತು. ಒಟ್ಟು 7 ರೆಕ್ಕೆಗಳಿದ್ದಾವೆ, 696 ಕೊಠಡಿಗಳಿದ್ದಾವೆ, ಹೆಚ್ಚು ಕಡಿಮೆ 80,000 ಕೈದಿಗಳು ಒಟ್ಟಾರೆಯಾಗಿ ಕೊನೆಯವರೆಗೂ ಇಲ್ಲಿ ಇದ್ದಂಥವರು. ಈಗ ಒಂದೊಂದೇ ಜೈಲಿನ ಕೊಠಡಿಗಳನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ನೋಡಿ ಇರ್ತಾ ಇದ್ದು, ಇಲ್ಲಿ ನಿಮಗೆ ಊಟವನ್ನ ಇಡ್ತಾ ಇದ್ರು, ಊಟ ಇಟ್ಟು ಒಳಗಡೆ ತಳ್ತಾ ಇದ್ರು, ಅಲ್ಲಿ ಒಳಗಡೆ ಅದನ್ನ ತೆಗೆದುಕೊಳ್ಬೇಕಾಗಿತ್ತು. ಈಗ ನೋಡಿ ಜೈಲಿನ ಒಳಗಡೆ ಹೇಗಿತ್ತು ಅಂತ ಹೇಳಿ. ಇದು ಜೈಲಿನ ಒಳಗಡೆ ನೋಡಿ. ಇಲ್ಲಿ ಅಂದ್ರೆ ಎಷ್ಟೋ ಕೈದಿಗಳು ಇಲ್ಲಿ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ರು. ಒಬ್ಬರೇ ಇರ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟಗಾರರು. ಬೇರೆ ಕೈದಿಗಳು ಏನ್ ಮಾಡ್ತಿದ್ರು, ಕಳ್ತನ ಅಂತ ಕೇಸಲ್ಲಿ ಬಂದಂತವ್ರು ಒಂದೇ ಸೆಲ್ಲಲ್ಲಿ 3-4 ಜನರನ್ನು ಇಡ್ತಾ ಇದ್ರು. ಆದರೆ ಈ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಒಂದು ಸೆಲ್ಲಿನ ಒಳಗಡೆ ಕೇವಲ ಒಬ್ಬರು ಮಾತ್ರ ಇರ್ತಾ ಇದ್ರು, ಒಬ್ಬರು ಮಾತ್ರ. ಅದೆಂಥ ಮಾನಸಿಕ ಯಾತನೆ, ಅದೆಂತಹ ಚಿತ್ರಹಿಂಸೆ. ಅದೆಷ್ಟೋ ಮಂದಿ ಮಾನಸಿಕ ಯಾತನೆಯನ್ನ ಅನುಭವಿಸಿ ಇಲ್ಲಿ ನರಕವನ್ನ ಅನುಭವಿಸಿಬಿಟ್ಟಿದ್ದಾರೆ, ನರಕವನ್ನ ಕಂಡುಬಿಟ್ಟಿದ್ದಾರೆ. ಪ್ರತಿದಿನ ಒಂದು ರೀತಿಯಲ್ಲಿ ಚಿತ್ರಹಿಂಸೆ. ಇದರೊಳಗಡೆ ಏಕಾಂತದಲ್ಲಿ ಕಾಲವನ್ನ ಕಳಿಬೇಕಿತ್ತು. ಈಗಿನ ಜೈಲಿನ ರೀತಿಯಲ್ಲಿ ದಿನಪತ್ರಿಕೆ ಇಲ್ಲ, ಟಿವಿ ಇಲ್ಲ, ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಇಲ್ಲ, ಯಾವುದೂ ಕೂಡ ಇಲ್ಲ. ನೀವು ಮೇಲ್ಗಡೆ ನೋಡ್ಬೋದು, ಗಾಳಿಗೆ ಮಾತ್ರ ಒಂದು ಅವಕಾಶ ಇದೆ ಹೊರತಾಗಿ, ಅಂದ್ರೆ ಗಾಳಿ ಬರೋದಕ್ಕೆ ಅವಕಾಶ ಇದೆ ಹೊರತಾಗಿ ಬೇರೆ ಏನು ಅಂದ್ರೆ ಏನೂ ಕೂಡ ಇಲ್ಲ. ಇಲ್ಲಿ ಸಣ್ಣದಾಗಿ ಇಲ್ಲೊಂದು ವೆಂಟಿಲೇಟರ್ ರೀತಿಯಲ್ಲಿ ಇಲ್ಲೊಂದು ಇದಿದೆ, ವ್ಯವಸ್ಥೆ ಇದೆ, ಬಿಟ್ಟರೆ ಇನ್ನೇನೂ ಕೂಡ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದು, ಅಂಡಮಾನ್ ಜೈಲಿಂದ ಯಾರಿಗೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿ. ಆದರೂ ಕೂಡ ಒಂದಷ್ಟು ಜನ ಇಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಊಟಕ್ಕೆ ಅಂದರೆ ಊಟವನ್ನು ತಳ್ಳೋದಿಕ್ಕೆ ಇದ್ದಂಥ ವ್ಯವಸ್ಥೆ ಇದು. ನಾನೊಮ್ಮೆ ಒಳಗಡೆ ನಿಮಗೆ ನಿಂತ್ಕೊಂಡು ತೋರಿಸ್ತೇನೆ, ಅಂದರೆ ಯಾವ ಮಾದರಿಯಲ್ಲಿ ಕೈದಿಗಳು ಇಲ್ಲಿ ನಿಂತ್ಕೊಳ್ತಾ ಇದ್ರು ಅಂತ ಹೇಳಿ. ನೋಡಿ ಈ ಮಾದರಿಯಲ್ಲಿ ಕೈದಿಗಳು ಇದರ ಒಳಗಡೆ ನಿಂತ್ಕೊಳ್ತಾ ಇದ್ರು. ತುಂಬ ಸಣ್ಣದಾಗಿರುವಂತಹ ಸ್ಪೇಸ್ ಇದು. ಹೆಚ್ಚಿನ ಎತ್ತರವೂ ಕೂಡ ಇಲ್ಲ, ಹೆಚ್ಚಿನ ಅಗಲವೂ ಕೂಡ ಇಲ್ಲ. ಒಂದು ಒಳಗಡೆ ಓರ್ವ ಕೈದಿ ನಿಲ್ಬೇಕಿತ್ತು. ಹಾಗೆ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಆಪೋಸಿಟ್ ಇರುವಂಥ ಕೈದಿಗಳನ್ನಾದ್ರೂ ನೋಡೋದಕ್ಕೆ ಅವಕಾಶ ಇದೆಯಾ ಅಂದರೆ ಆಪೋಸಿಟ್ ಇರುವಂಥ ಕೈದಿಗಳನ್ನ ನೋಡೋದಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಇದಕ್ಕೆ ಹಿಂಬದಿ ಗೋಡೆ ಕಾಣುತ್ತೆ ನಿಮಗೆ ಇಲ್ಲಿ. ಇಲ್ಲಿಂದ ಮುಂದ್ಗಡೆ ನೋಡಿದ್ರೆ ನಿಮಗೆ ಗೋಡೆಯ ಹಿಂಬದಿ ಕಾಣುತ್ತೆ ಹೊರತಾಗಿ ಬೇರೆ ಏನೂ ಕೂಡ ಕಾಣೋದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಬ್ರಿಟಿಷರು ಯೋಚನೆಯನ್ನ ಮಾಡಿದ್ರು. ಈ ರೀತಿಯಾಗಿ ಒಂದೊಂದು ರೆಕ್ಕೆಯಲ್ಲಿ ನೋಡಿ ಎಷ್ಟೆಷ್ಟು ಇದಿದ್ವು ಅಂತ ಹೇಳಿ. ಅವರಿಗೆ ಇಲ್ಲಿ ಪ್ಯಾಸೇಜ್ನಲ್ಲೂ ಓಡಾಡೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಸ್ವಲ್ಪ ಯಾರು ರಿವೋಲ್ಟ್ ಆಗ್ತಾ ಇರಲಿಲ್ಲ ಅಂಥವ್ರಿಗೆ ಮಾತ್ರ ಇಲ್ಲಿ ಪ್ಯಾಸೇಜ್ನಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು.
ಯಾರ್ಯಾರು ಸ್ವಲ್ಪ ರಿವಾಲ್ಟ್ ಆಗ್ತಾ ಇದ್ರು ಅಂದರೆ ತಿರುಗಿ ಬೀಳ್ತಾ ಇದ್ರು ಅಂಥವರಿಗೆ ಈ ಪ್ಯಾಸೇಜ್ನಲ್ಲೂ ಕೂಡ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರಲಿಲ್ಲ. ಚಿತ್ರಹಿಂಸೆಯ ಕುರಿತಾಗಿ ನೀವು ಯೋಚನೆಯನ್ನು ಮಾಡಿ. ಒಂದು ಕಡೆಯಿಂದ ಆ ರೀತಿಯಾಗಿ ಅಲ್ಲಿ ಎಣ್ಣೆಯನ್ನು ತೆಗಿಬೇಕಂತ ಚಿತ್ರಹಿಂಸೆ, ಎಣ್ಣೆಯನ್ನು ತೆಗೆದಿಲ್ಲ ಅಂತ ಆದಾಗ ಮನಸ್ಸಿಗೆ ಬಂದ ಹಾಗೆ ಅವರಿಗೆ ದಂಡಿಸಲಾಗ್ತಾ ಇತ್ತು, ಹೊಡೆಯಲಾಗ್ತಾ ಇತ್ತು. ಇನ್ನು ಈ ಜೈಲಿನ ಒಳಗಡೆ ಅವ್ರನ್ನ ತಳ್ಳಿಬಿಡ್ತಾ ಇದ್ರು. ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆಯೂ ಕೂಡ ಇರ್ತಾ ಇರಲಿಲ್ಲ. ಟಾಯ್ಲೆಟ್ಗೂ ಕೂಡ ಹೇಳ್ತಾ ಇದ್ರು, ಒಂದು ಪಾಟ್ ಏನೋ ಹಿಂಗೆ ಕೊಡ್ತಾ ಇದ್ರಂತೆ, ಅದನ್ನೆಲ್ಲ ಮಾಡಿ ಎಲ್ಲ ಸೈಡಲ್ಲಿ ಇಟ್ಕೋಬೇಕಿತ್ತು. ಸ್ವೀಪರ್ ಬಂದಂಥವ್ರು ಅದನ್ನ ಎತ್ಕೊಂಡು ಹೋಗ್ತಾ ಇದ್ರು. ತುಂಬ ಸಂದರ್ಭದಲ್ಲಿ ಶಿಕ್ಷೆ ಹೆಂಗೆ ಕೊಡ್ತಾ ಇದ್ರು ಅಂದ್ರೆ ನಮ್ಮವರಿಗೆ ಹೊಡೆಸುವಂಥ ಕೆಲಸ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಮುಂದೆ ಏನಾಯಿತು, ಯಾವ್ಯಾವ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಅನ್ನೋದನ್ನ ನಾನು ನೆಕ್ಸ್ಟ್ ಫ್ಲೋರಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಕಾರಣ ವೀರ ಸಾವರ್ಕರ್ ಇದ್ದಿದ್ದು ಕೂಡ ಅದರ ಮೇಲಿನ ಫ್ಲೋರ್ನಲ್ಲಿ. ಅಂದರೆ ವೀರ ಸಾವರ್ಕರ್ ಮಾತ್ರ ಇಲ್ಲ, ವೀರ ಸಾವರ್ಕರ್ ಜೊತೆಗೆ ಅವರ ಸಹೋದರ ಕೂಡ ಇದ್ರು. ಅಂದರೆ ಅಣ್ಣ ತಮ್ಮ ಇಬ್ಬರು ಕೂಡ ಇದೇ ಜೈಲಿನಲ್ಲಿ ಒಂದಷ್ಟು ವರ್ಷಗಳ ಕಾಲ ಕಳೆದಿದ್ದಾರೆ. ಹಾಗೆ ಒಂದಷ್ಟು ಮಂದಿ ಇದೇ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಅಂತದನ್ನು ಮಾಡಿ ಸಾವನ್ನಪ್ಪಿದಂಥ ಇತಿಹಾಸವೂ ಕೂಡ ಇದೆ. ಹಾಗೆ ಮೇಲ್ಗಡೆ ಹೋಗೋಣ ಬನ್ನಿ ಮೇಲ್ಗಡೆ ಹೋಗೋಣ. ನೋಡಿ ಇಲ್ಲಿ ಮೆಟ್ಟಿಲುಗಳು. ಅಂದರೆ ಬ್ರಿಟಿಷರು ಯಾವುದಕ್ಕೆ ಹೆಚ್ಚು ಫೇಮಸ್ ಅಂದರೆ ಅವರ ಕನ್ಸ್ಟ್ರಕ್ಷನ್ ಎಲ್ಲವೂ ಕೂಡ ಇತ್ತಲ್ಲ, ಅದು ವಿಪರೀತ ಸ್ಟ್ರಾಂಗ್. ಹಳೇ ಬಿಲ್ಡಿಂಗ್ಗಳು ಕೂಡ ಇವತ್ತಿಗೂ ಹಾಗೆ ಇದ್ದಾವೆ. ಬೇರೆ ಬೇರೆ ಕಡೆಗಳ ಜೈಲು ನಿರ್ಮಾಣ ಮಾಡಿದ್ರು ಅವರು ಹಾಗೆ ಇದ್ದಾವೆ. ನಮ್ಮಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದು ಎಲ್ಲವೂ ಇತ್ತೀಚೆಗೆ ಹೆಂಗೆ ಬೀಳ್ತಿದ್ದು ನೀವು ಗಮನಿಸ್ತಾ ಇದ್ದೀರಿ. ಆದರೆ ಬ್ರಿಟಿಷರ ಕಾಲದ ಮಾತ್ರ ಇಂದಿಗೂ ಕೂಡ ಹಾಗೆ ಇದೆ. ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಲಿಸ್ಟನ್ನು ಒಂದು ಚಿಕ್ಕದಾಗಿ ನಾವು ಗಮನಿಸಿಬಿಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನೋಡಿ ಇಲ್ಲಿ ಪಂಜಾಬಿಂದ ಸೋಹನ್ ಸಿಂಗ್, ವಾಸ್ವಾ ಸಿಂಗ್, ಹಾಗೆ ವಸಾಕಾ ಸಿಂಗ್, ಹೀಗೆ ಪಂಜಾಬಿಂದ ಇದ್ದಾರೆ. ಹಾಗೆ ಗುರ್ಮುಖ್ ಸಿಂಗ್, ಹರ್ನಮ್ ಸಿಂಗ್ ಇಂಥವರಿದ್ದಾರೆ. ಇಲ್ಲಿ ನೀವು ಗಮನಿಸಿ ಬಿಹಾರದಿಂದ ಅಬ್ದುಲ್ಲಾ, ಹಾಗೆ ಬಿಶ್ವಂತ್ ಪ್ರಸಾದ್, ಈ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಿ ಬ್ರಿಟಿಷರು ಯಾವ ರೀತಿಯಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇದ್ರು ಅಂದರೆ, ನೋಡಿ ಇಲ್ಲಿ ಇವ್ರು ನಿಂತ್ಕೊಳ್ತಾ ಇದ್ರು, ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬ್ರಿಟಿಷ್ ಸಿಬ್ಬಂದಿ ಏನಿರ್ತಾ ಇದ್ರು ಅವ್ರು ನಿಂತ್ಕೊಳ್ತಾ ಇದ್ರು. ಈ ಸ್ಪೇಸ್ನಲ್ಲಿ ನಿಂತ್ಕೊಂಡು ಅವರು ಎಲ್ಲ ಇದನ್ನು ಕೂಡ ಇಲ್ಲಿಂದ ಗಮನಿಸ್ತಾ ಇದ್ರು. ನೋಡಿ ಯಾವ್ಯಾವ ಸೆಲಲ್ಲಿ ಏನೇನು ಆಕ್ಟಿವಿಟೀಸ್ ಆಗ್ತಾ ಇದೆ ಎಲ್ಲವನ್ನು ಗಮನಿಸ್ತಾ ಇದ್ರು. ಈ 7 ರೆಕ್ಕೆಗಳಿದ್ದಾವಲ್ಲ, ಒಂದೊಂದು ರೆಕ್ಕೆಯಿಂದ ಈ ರೀತಿಯಾಗಿ ಸಿಬ್ಬಂದಿ ನಿಂತ್ಕೊಂಡು ಕಂಪ್ಲೀಟ್ ಇಲ್ಲಿಂದ ವಾಚ್ ಮಾಡ್ಬೋದಿತ್ತು. ಯಾರಾದರೂ ತಪ್ಪಿಸ್ಕೊಳ್ತಾ ಇದ್ದಾರಾ, ಯಾರಾದರೂ ಬೇರೆ ಏನೋ ಪ್ರಯತ್ನವನ್ನು ಮಾಡ್ತಿದ್ದಾರಾ, ಇದೆಲ್ಲವನ್ನು ಕೂಡ ಗಮನಿಸೋದಕ್ಕೆ ಅವರಿಗೆ ಅವಕಾಶ. ಒಂದು ವೇಳೆ ನಾನು ಕಂಪ್ಲೀಟ್ ಜೈಲಿನ ಮೇಲ್ಭಾಗದಲ್ಲಿದ್ದೇನೆ, ನೀವು ಗಮನಿಸ್ತಾ ಇರಬಹುದು. ಒಟ್ಟು 7 ರೆಕ್ಕೆಗಳು ಯಾವ ರೀತಿಯಾಗಿದೆ ನೋಡಿ. ಇದು ತುಂಬ ಲಾಂಗ್ ಆಗಿರುವಂಥ ರೆಕ್ಕೆ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಅದು ಕೂಡ ತುಂಬ ಲಾಂಗ್ ಆಗಿರುವಂಥ ರೆಕ್ಕೆ. ಮಧ್ಯದಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಂಥ ಆ ವರ್ಕ್ ಶೆಡ್ಡನ್ನು ಗಮನಿಸ್ತಾ ಇದ್ದೀರಿ. ಇದು ಸ್ವಲ್ಪ ಶಾರ್ಟ್ ಆಗಿರುವಂಥ ರೆಕ್ಕೆಯನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಅದಾದ ಬಳಿಕ ಬ್ರಿಟಿಷರು ಇಲ್ಲಿ ಆಸ್ಪತ್ರೆ ನಿರ್ಮಾಣವನ್ನು ಕೂಡ ಮಾಡಿದ್ರು. ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆ ಪರಿಯಾದಂಥ ಚಿತ್ರಹಿಂಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಈ ರೀತಿಯಾಗಿ ಇದೆಲ್ಲವೂ ಯಾವಾಗ ಅಂದರೆ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಮುಕ್ತಿ ಅನ್ನೋದು ಸಿಗೋದಕ್ಕೆ ಆರಂಭ ಆಯಿತು ಅನ್ನೋದು ನಾವು ಗಮನಿಸ್ತಾ ಹೋಗೋದಾದರೆ, ಜೈಲು ನಿರ್ಮಾಣ 1906 ಕಂಪ್ಲೀಟ್ ಆಯ್ತಲ್ಲ, ಅದಾದ ಬಳಿಕ ಹಂತವಾಗಿ ಸ್ವಾತಂತ್ರ್ಯ ಹೋರಾಟಗಾರನ ತಂದು ಇಲ್ಲಿ ಇರಿಸಲಾಗ್ತಾ ಇತ್ತು. ನೀವು ಸುತ್ತಮುತ್ತ ವಾತಾವರಣವನ್ನು ಗಮನಿಸಿ, ಯಾಕೆ ಇದನ್ನು ಕಾಲಪಾನಿ ಅಂತ ಕರಿತಾ ಇದ್ರು ಅಥವಾ ಅತ್ಯಂತ ಕಠಿಣ ಶಿಕ್ಷೆ ಅಥವಾ ಇಲ್ಲಿಗೆ ಬಂದರೆ ಮೃತ್ಯು ಅಂತ ಕರಿತಾ ಇದ್ರು ಅಂದರೆ, ನೀವು ಇಲ್ಲಿ ಜೈಲಿಂದ ಎಸ್ಕೇಪ್ ಆಗಬೇಕು ಅಂದರೆ ಪಕ್ಕದಲ್ಲೇ ನಿಮಗೆ ಬೀಚ್ ಇದೆ, ಅಂದರೆ ನೀರಿದೆ, ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಎಷ್ಟು ದೂರ ಅಂತ ಈಜೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ ಬಳಿಕ ನಿಮಗೆ ಅಲ್ಲೊಂದಷ್ಟು ಐಲ್ಯಾಂಡ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ರೋಸ್ ಐಲ್ಯಾಂಡ್ ಅಂಥದ್ದೆಲ್ಲವೂ ಕೂಡ ಇದೆ. ನೀವು ಐಲ್ಯಾಂಡ್ಗೆ ಹೋದರೆ ಏನಾಗಿತ್ತು ಅಂದ್ರೆ, ಆಗ ಇಲ್ಲಿ ಬುಡಕಟ್ಟು ಸಮುದಾಯದವರಿದ್ರು. ಜಾರ್ವಾ ಎನ್ನುವಂಥ ಸಮುದಾಯ, ವಂಗೆ ಎನ್ನುವಂಥ ಸಮುದಾಯ, ಹೀಗೆ ದಿ ಗ್ರೇಟ್ ಅಂಡಮಾನಿಸ್ ಎನ್ನುವಂಥ ಬುಡಕಟ್ಟು ಸಮುದಾಯದವರು, ಇಂಥವ್ರೆಲ್ಲರೂ ಕೂಡ ಇದ್ರು. ಅವ್ರ ಹತ್ರ ಸ್ವಾತಂತ್ರ್ಯ ಹೋರಾಟಗಾರರು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇತ್ತು. ಹಾಗೆ ಏನಾಗ್ಬಿಟ್ಟಿತ್ತು ಅಂದರೆ, ಅಷ್ಟೊತ್ತಿಗಾಗಲೇ ವ್ಯಾಕ್ಸಿನ್ ಎಲ್ಲವೂ ಕೂಡ ಬಂದಿತ್ತು, ದಡಾರ, ಮಲೇರಿಯಾ ಅಂಥದ್ದೆಲ್ಲದಕ್ಕೂ ಕೂಡ. ಆದರೆ ಈ ಕಾಡಿನ ಒಳಗಡೆ ದಡಾರ, ಮಲೇರಿಯಾ ಅಂಥದ್ದು ಯಾವುದಕ್ಕೂ ಕೂಡ ವ್ಯಾಕ್ಸಿನ್ ಇರಲಿಲ್ಲ ಬುಡಕಟ್ಟು ಸಮುದಾಯದವರಿಗೆ. ಹೀಗಾಗಿ ಅಲ್ಲಿ ರೋಗ ರುಜಿನಗಳು ಕೂಡ ಶುರುವಾಗಿತ್ತು. ಹೀಗಾಗಿ ಅಲ್ಲಿ ಹೋದರೆ ಅಲ್ಲೂ ಕೂಡ ಸಾವನ್ನಪ್ಪುವಂಥ ಪರಿಸ್ಥಿತಿ ಇತ್ತು. ಈ ರೀತಿಯಾಗಿ ತಪ್ಪಿಸಿಕೊಂಡಂಥ ಸಾಕಷ್ಟು ಮಂದಿ ಅಲ್ಲಿ ಸುತ್ತಮುತ್ತ ಸಾವನ್ನಪ್ಪಿದ್ದಾರೆ. ಈಗ ಜೈಲಿನ ವಾತಾವರಣವನ್ನು ಕಂಪ್ಲೀಟ್ ಆಗಿ ನೀವು ಗಮನಿಸಿದ್ರಲ್ಲ. ಓಕೆ, ಮುಂದೆ ಏನಾಯಿತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ರೀತಿಯಾಗಿ ನಿರಂತರವಾಗಿ ಚಿತ್ರಹಿಂಸೆ ನಡೀತಾನೆ ಇತ್ತು. ಅದಾದ ಬಳಿಕ ಮಹಾತ್ಮ ಗಾಂಧೀಜಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೋರಾಟವನ್ನು ಆರಂಭಿಸಿದ್ರು, ಶಾಂತಿಯುತವಾದಂಥ ಹೋರಾಟ. ಅಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರನ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಹಂತವಾಗಿ ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ಬಿಡುಗಡೆ ಮಾಡುವಂಥ ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಹೋಯಿತು. ಅದರ ನಡುವೆ ಇದೇ ಜೈಲಿನ ಒಳಗಡೆ ದೊಡ್ಡ ಮಟ್ಟಿಗೆ ಒಂದು ಉಪವಾಸ ಸತ್ಯಾಗ್ರಹವೂ ಕೂಡ ನಡೆದಿತ್ತು, ಒಂದು ದೊಡ್ಡ ಮಟ್ಟಿಗಿನ ಉಪವಾಸ ಸತ್ಯಾಗ್ರಹ. ಆ ಉಪವಾಸ ಸತ್ಯಾಗ್ರಹ ಸಂದರ್ಭದಲ್ಲಿ ಉಪವಾಸ ಮಾಡಬಾರ್ದು ಅಂತ ಹೇಳಿ ಫೋರ್ಸ್ಫುಲಿ ಹಾಲನ್ನ ಕುಡಿಸುವಂತ ಸಂದರ್ಭದಲ್ಲಿ ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಶ್ವಾಸಕೋಶದ ಸಮಸ್ಯೆ ಉಂಟಾಗಿ ಸಾವನ್ನಪ್ಪಿದಂತ ಉದಾಹರಣೆಯೂ ಕೂಡ ಇದೆ. ಆ ರೀತಿಯಾಗಿ ಇಲ್ಲಿ ಸಾವನ್ನಪ್ತಾ ಇದ್ರು. ಆ ಪರಿಯಾದಂಥ ಚಿತ್ರಹಿಂಸೆ. ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಕೂಡ ಅವಕಾಶವೂ ಕೂಡ ಇರ್ತಿರ್ಲಿಲ್ಲ. ಆ ಉಪವಾಸ ಸತ್ಯಾಗ್ರಹವೂ ಕೂಡ ಒಂದು ಹಂತಕ್ಕೆ ಬ್ರಿಟಿಷರು ಮಣಿದಿದ್ರು. ಇದು ಒಂದು ಹಂತಕ್ಕೆ ಆಗಿತ್ತಾ? ಅಂತಿಮವಾಗಿ ಏನಾಗ್ಬಿಡುತ್ತೆ ಅಂದ್ರೆ, 1943 ಸಂದರ್ಭದಲ್ಲಿ ಅಥವಾ 1942-43 ಸಂದರ್ಭದಲ್ಲಿ
ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನೀಸ್ ಏನಿದ್ರು ಅವರು ಈ ಅಂಡಮಾನ್ ಮತ್ತು ನಿಕೋಬಾರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಹೀಗಾಗಿ ಬ್ರಿಟಿಷರು ಪಲಾಯನ ಮಾಡ್ತಾರೆ. ಆಗ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಇಲ್ಲಿ ಇದ್ದಂಥ ಸ್ಥಳೀಯರು ಏನ್ ಅಂದ್ಕೊಳ್ತಾರೆ ಅಂತ ಆದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಅಥವಾ ನಮಗೆ ವಿಮೋಚನೆ ಸಿಕ್ತು ಎನ್ನುವ ರೀತಿಯಲ್ಲಿ ಅವರು ಭಾವಿಸಿರ್ತಾರೆ. ಆದ್ರೆ ಅವರಿಗೆ ವಿಮೋಚನೆ ಸಿಕ್ಕಿರೋದಿಲ್ಲ ಅಥವಾ ಸ್ವಾತಂತ್ರ್ಯವೂ ಕೂಡ ಸಿಕ್ಕಿರೋದಿಲ್ಲ. ಜಪಾನಿಯರು ಇನ್ನಷ್ಟು ಕ್ರೂರವಾಗಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಇಲ್ಲಿ ಬ್ರಿಟಿಷರ ಗೂಢಚಾರರು ಇದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಅನುಭವಿಸ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಎಂಟ್ರಿ ಕೊಟ್ಟ ನಂತರ ಏನಾಯ್ತು ಅನ್ನೋದನ್ನ ನಾನು ನಿಮಗೆ ಕೆಳಗಡೆ ಹೇಳ್ತಾ ಹೋಗ್ತೀನಿ. ಅಲ್ಲೂ ಕೂಡ ಒಂದಷ್ಟು ಸೆಲ್ಗಳಿದ್ದಾವೆ. ಹಾಗೆ ವೀರ ಸಾವರ್ಕರ್ ಅವರ ಸೆಲ್ ಕೂಡ ಇದೆ. ಅಂದ್ರೆ ನೀವು ನೀಟಾಗಿ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಜಪಾನಿಯರ ಎಂಟ್ರಿ ಆಗುತ್ತೆ. ಜಪಾನಿಯರ್ ಎಂಟ್ರಿ ಆದ ಬಳಿಕ ಅವರು ಕ್ಯಾಪ್ಚರ್ ಮಾಡ್ತಾರೆ ಇದನ್ನ. ಅಂಡಮಾನ್ ಜೈಲು ಕೂಡ ಅವರ ವಶಕ್ಕೆ ಬರುತ್ತೆ. ಅಂಡಮಾನ್ ಜೈಲು ಅವರ ವಶಕ್ಕೆ ಬಂದ ಬಳಿಕ ಬರೀ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಲ್ಲ, ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ರಿಲೀಸ್ ಮಾಡ್ತಾರೆ. ಉಳಿದಂಥ ಸ್ಥಳೀಯರನ್ನು ಕೂಡ ಒಳಗಡೆ ಹಾಕ್ತಾರೆ. ಒಂದಷ್ಟು ಅಧಿಕಾರಿಗಳನ್ನು ಕೂಡ ಒಳಗಡೆ ಹಾಕ್ತಾರೆ. ಬ್ರಿಟಿಷರ ಗೂಢಾಚಾರಿಗಳು ಅಂತ ಹೇಳಿ ಅವರಿಗೆ ಅತ್ಯಂತ ಕಠಿಣ ಅಥವಾ ಕ್ರೂರ ಶಿಕ್ಷೆಯನ್ನು ಜಪಾನೀಸ್ ವಿಧಿಸೋಕೆ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಬ್ರಿಟಿಷರಿಗಿಂತಲೂ ಕೂಡ ಅತ್ಯಂತ ಕಠಿಣ ಅಂತ ಅನಿಸಿದ್ದು ಈ ಜಪಾನಿಯರ ಕ್ರೂರವಾದಂಥ ಶಿಕ್ಷೆ. ನೋಡಿ ಎಂತೆಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಅಂದರೆ ಆಗಲೇ ಬ್ರಿಟಿಷರು ಈ ಜೈಲಿನಲ್ಲಿ. ನಾನು ನಿಮಗೆ ಮುಂದೆ ಬನ್ನಿ ವೀರ ಸಾವರ್ಕರ್ ಇದನ್ನು ಗಮನಿಸೋಣ. ನಾನು ಹಾಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತೇನೆ. ನೀವಿಲ್ಲಿ ಎಂಡಲ್ಲಿ ಗಮನಿಸ್ತಾ ಇರೋದು ವೀರ ಸಾವರ್ಕರ್ ಅವರನ್ನು ಇರಿಸಲಾಗಿದ್ದಂಥ ಸೆಲ್ ಇದು. ಓಕೆ, ಜಪಾನಿಯರು ವಶಕ್ಕೆ ತೆಗೆದುಕೊಂಡಾಗ ಸುಭಾಷ್ ಚಂದ್ರ ಬೋಸ್ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವರಷ್ಟೊತ್ತಿಗಾಗಲೇ ಆಜಾದ್ ಹಿಂದ್ ಫೌಜ್ ಎನ್ನುವುದ ಒಂದು ಇದನ್ನು ಸರ್ಕಾರವನ್ನು ರಚನೆ ಮಾಡ್ಕೊಂಡಿರ್ತಾರೆ. ಪ್ರತ್ಯೇಕವಾದಂಥ ಕರೆನ್ಸಿ, ಪ್ರತ್ಯೇಕವಾದಂಥ ಬ್ಯಾಂಕ್ ಎಲ್ಲವೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಇರುತ್ತೆ. ಸುಭಾಷ್ ಚಂದ್ರ ಬೋಸ್ ಸೆಲ್ಯುಲರ್ ಜೈಲಿಗೆ ಬಂದಾಗ ಜಪಾನಿಯರು ಅವರನ್ನು ಬಹಳ ಭರ್ಜರಿಯಾಗಿ ಸ್ವಾಗತವನ್ನೇನೋ ಮಾಡ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಇಲ್ಲಿಗೆ ಬಂದಾಗ ಹೆಚ್ಚು ಕಡಿಮೆ 3 ದಿನಗಳ ಕಾಲ ಅವರು ಅಂಡನಲ್ಲಿ ತಂಗಿರ್ತಾರೆ, ಅಂಡಮಾನ್ನಲ್ಲಿ. ಆಗ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಣ್ಣ ಮಟ್ಟಿಗೆ ಒಂದು ಭರವಸೆ ಬಂದಿತ್ತು ಅಥವಾ ಒಂದು ಆಶಾಕಿರಣ, ನಾವಿಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಸಿಗಬಹುದು ನೇತಾಜಿ ಮೂಲಕ ಅಂತ ಹೇಳಿ. ಆದರೆ ಜಪಾನಿಯರು ಏನು ಮಾಡ್ತಾರೆ ಅಂದರೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಷ್ಟೇ ರೆಸ್ಪೆಕ್ಟನ್ನು ಕೊಡ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಬಂದಾಗ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಿಧಿಸ್ತಾ ಇದ್ದಂಥ ಕಠಿಣ ಶಿಕ್ಷೆಯ ಬಗ್ಗೆ ಅವರಿಗೆ ಮಾಹಿತಿ ನೀಡ್ತಾ ಇರಲಿಲ್ಲ, ಅಥವಾ ಕಠಿಣ ಶಿಕ್ಷೆಯ ಬಗ್ಗೆ ಅವರಿಗೆ ಸಣ್ಣ ಸುಳಿವು ಕೂಡ ಸಿಗದ ರೀತಿಯಲ್ಲಿ ಮಾಡಿಬಿಟ್ಟಿದ್ರು. ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಬಂದಾಗಲೂ ಕೂಡ ಇಲ್ಲಿ ಹೆಚ್ಚು ಕಡಿಮೆ 3 ದಿನಗಳ ಕಾಲ ಅಂಡಮಾನ್ನಲ್ಲಿ ಓಡಾಡೋದ್ರ ಹೊರತಾಗಿ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಏನೂ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ 1945ನಲ್ಲಿ ಜಪಾನ್ ಮೇಲೆ ನಿಮಗೆ ಬಾಂಬ್ ಬಿದ್ದಂಥ ವಿಚಾರ ಗೊತ್ತಿದೆ. ಜಪಾನ್ ಅದಾದ ಬಳಿಕ ಬೇರೆ ಕಡೆಗೆ ಕ್ಯಾಪ್ಚರ್ ಆಗುತ್ತೆ. ಆಗ ಮತ್ತೊಮ್ಮೆ ಬ್ರಿಟಿಷರು ಇಲ್ಲಿಗೆ ಬಂದು ಜಪಾನಿಯರನ್ನ ಇಲ್ಲಿಂದ ಓಡಿಸ್ಬಿಡ್ತಾರೆ. ಕಂಪ್ಲೀಟ್ ಆಗಿ ಮತ್ತೊಮ್ಮೆ ಬ್ರಿಟಿಷರು ಇಲ್ಲಿಂದ ಕ್ಯಾಪ್ಚರ್ ಮಾಡಿಬಿಡ್ತಾರೆ 1945ನ ಸಂದರ್ಭದಲ್ಲಿ. ಅದಾದ ಬಳಿಕ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು. ಅವರು ಜಪಾನಿಯರು ಬಂದು ಕ್ಯಾಪ್ಚರ್ ಮಾಡಿದಾಗ ನಮಗೇನೋ ಒಂದು ಒಳ್ಳೇದಾಯಿತು ಅಂತ ಅಂದ್ಕೊಂಡಿದ್ರು. ಆದರೆ ಜಪಾನಿಯರು ಅತಿ ಕ್ರೂರ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ಮತ್ತೊಮ್ಮೆ ಬ್ರಿಟಿಷರು ಬಂದ ಬಳಿಕ ಅವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಎನ್ನುವ ರೀತಿಯಲ್ಲಾಯಿತು. ಅದಾದ ಬಳಿಕ ಹಂತ ಹಂತವಾಗಿ ಅಂಡಮಾನ್ ಜೈಲು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಬರುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರನ್ನ ಒಬ್ಬೊಬ್ಬರನ್ನೇ ಬಿಡುಗಡೆ ಮಾಡಲಾಗ್ತಾ ಬರುತ್ತೆ. 1947ನಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ. ಈ ಅಂಡಮಾನ್ ಜೈಲು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಬಿಡುತ್ತೆ. ಇವತ್ತು ಇದು ಸ್ಮಾರಕದ ರೂಪದಲ್ಲಿದೆ. ನಮ್ಮ ಇತಿಹಾಸದ ಕರಾಳ ಕಥೆಯನ್ನು ಇವತ್ತು ಸಾರಿ ಸಾರಿ ನಮಗೆ ಹೇಳ್ತಾ ಇದೆ. ಈಗ ವೀರ ಸಾವರ್ಕರ್ ಬಹಳ ಚರ್ಚೆ ಆಗುವಂಥ ವ್ಯಕ್ತಿ ವೀರ ಸಾವರ್ಕರ್ ಅವರ ಸೆಲ್ ಹೇಗಿತ್ತು ಅಂತಲೂ ಕೂಡ ಬಹಳ ಚರ್ಚೆ ಆಗುತ್ತೆ. ಅಂಡಮಾನ್ ಜೈಲಿನಲ್ಲಿ ವೀರ ಸಾವರ್ಕರ್ ಅವರ ಸೆಲ್ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ವೀರ ಸಾವರ್ಕರ್ ಅವರ ಬಗ್ಗೆ ಇತಿಹಾಸವನ್ನ ಜಾಸ್ತಿ ಹೇಳ್ತಾ ಹೋಗೋದಿಲ್ಲ, ಕೇವಲ ಅಂಡಮಾನ್ನಲ್ಲಿ ಅವರ ಸೆಲ್ ಹೇಗಿತ್ತು ಅನ್ನೋದನ್ನ ಮಾತ್ರ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಸಣ್ಣದಾಗಿ ಗೊತ್ತಾಗಬೇಕಲ್ಲ, ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರುವ ಹಾಗೆ ವೀರ ಸಾವರ್ಕರ್ನ ಲಂಡನ್ನಲ್ಲಿ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಅವರಿಗೆ 50 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನು ಕೂಡ ಆ ಸಂದರ್ಭದಲ್ಲಿ ವಿಧಿಸಲಾಗಿರುತ್ತೆ. ಅವನ್ನ ಅಂಡಮಾನ್ಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಶಿಪ್ ಮೂಲಕ ಹಾರಿದಂಥ ಒಂದು ಇತಿಹಾಸವೂ ಕೂಡ ಇದೆ. ಶಿಪ್ನ ಕಿಟಕಿಯ ಗಾಜನ್ನು ಒಡೆದು ಅಲ್ಲಿಂದ ಹಾರಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟಿರ್ತಾರೆ. ಅಲ್ಲಿಂದ ಸೀದಾ ಹೋಗಿ ಅವರು ಫ್ರಾನ್ಸ್ ದಡವನ್ನು ಸೇರ್ತಾರೆ. ಆಗ ಫ್ರಾನ್ಸ್ನಲ್ಲಿ ಅವರು ಅಧಿಕಾರಿಗಳನ್ನು ವಿನಂತಿಸಿಕೊಳ್ತಾರೆ, ನನಗೆ ಹೀಗೀಗ ಆಗ್ತಾ ಇದೆ, ನನಗೆ ದಯವಿಟ್ಟು ಆಶ್ರಯವನ್ನ ಕೊಡಿ ಎನ್ನುವಂಥ ರೀತಿಯಲ್ಲಿ. ಆದರೆ ಬ್ರಿಟಿಷರು ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಫ್ರಾನ್ಸ್ನಲ್ಲಿ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಖಚಿತವಾಗಿ ಗೊತ್ತಿಲ್ಲ. ಒಂದಷ್ಟು ಜನ ಫ್ರಾನ್ಸ್ ಅಧಿಕಾರಿಗಳು ಲಂಚ ಕೊಟ್ಟರು ಅಂತ ಹೇಳ್ತಾರೆ, ಅಥವಾ ತಪ್ಪು ಮಾಹಿತಿಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಫ್ರಾನ್ಸ್ನಲ್ಲಿ ಬ್ರಿಟಿಷರು ವೀರ ಸಾವರ್ಕರ್ರನ್ನ ಮತ್ತೊಮ್ಮೆ ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಅದಾಗ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಸುದ್ದಿ ಆಗಿತ್ತು, ನಿಮಗೆ ಗೊತ್ತಿರಬಹುದು. ವಿವಾದ ರೂಪವನ್ನು ಪಡೆದುಕೊಂಡಿತ್ತು. ಆಗ ಒಂದು ದೊಡ್ಡ ಪ್ರಕರಣದ ರೂಪದಲ್ಲಿ ಆಗಿತ್ತು. ಏನಂದ್ರೆ,
ಒಂದು ದೇಶ ಇನ್ನೊಂದು ದೇಶದ ನೆಲದಲ್ಲಿ ಇನ್ನೊಬ್ಬರನ್ನ ಹೇಗೆ ಬಂಧಿಸುತ್ತೆ ಎನ್ನುವಂಥ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಒಟ್ಟಾರೆಯಾಗಿ ಬ್ರಿಟಿಷರು ಫ್ರಾನ್ಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾವಾಗ ಅಂದರೆ 1910ರ ಸಂದರ್ಭದಲ್ಲಿ. ಅಂತಿಮವಾಗಿ 1911ಕ್ಕೆ ಅವರನ್ನ ಸೀದಾ ಅಂಡಮಾನ್ನ ಈ ಜೈಲಿಗೆ ತೆಗೆದುಕೊಂಡು ಬರಲಾಗುತ್ತೆ. ಇಲ್ಲಿ ಅವರನ್ನ ಈ ಸೆಲ್ನ ಒಳಗಡೆ ಇರಿಸಲಾಗಿತ್ತು. ಅವರಿಗೊಂದು ರೀತಿಯಲ್ಲಿ ಪ್ರತ್ಯೇಕವಾದಂಥ ಸೆಲ್ ರೀತಿಯಲ್ಲಿ ಇತ್ತು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಪ್ರತ್ಯೇಕವಾದಂಥ ಸೆಲ್ ಮೀನ್ಸ್ ಅವರಿಗೆ ಈಗ ಒಂದಷ್ಟು ಇಲ್ಲಿ ಆಲ್ಟರ್ ಎಲ್ಲವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಸಾಲನ್ನು ಗಮನಿಸ್ತಾ ಇದ್ದೀರಲ್ಲ, ಈಗ ಬೇರೆ ಖೈದಿಗಳ ಸಾಲು. ಅದೇ ರೀತಿಯಾಗಿ ಕೊನೆಯದಾಗಿ ಇವರಿಗೆ ಇದ್ದಂಥದ್ದು ಇಲ್ಲಿ ಇದೊಂದು ಪ್ಯಾಸೇಜ್. ಇಲ್ಲಿ ಓಡಾಡಕ್ಕೆ ಬಿಡ್ತಾ ಇದ್ದು ತೀರಾ ಕಡಿಮೆ. ಈಗಿನ ಖೈದಿಗಳೆಲ್ಲ ಕಡೆ ಓಡಾಡ್ತಾರಲ್ಲ, ಆಗ ತೀರಾ ಕಡಿಮೆ. ಇಲ್ಲಿ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. 1883 ಇಲ್ಲಿ ಬಾರ್ನ್, ಹಾಗೆ 1966ನಲ್ಲಿ ಅವರು ವೀರ ಸಾವನ್ನಪ್ಪಿ ಇರುವಂಥ ವಿಚಾರವನ್ನು ಒಳಗಡೆ ನೋಡೋಣ. ಇದು ವೀರ ಸಾವರ್ಕರ್ ಅವರು ಇದ್ದಂಥ ಸೆಲ್. ಇದು ಈ ಸೆಲ್ನ ಒಳಗಡೆ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ನೀವು ಗಮನಿಸಬಹುದು ಅವರ ಆಗ ಮಲಗ್ತಾ ಇದ್ದ ಬೆಡ್ ಎಲ್ಲವನ್ನೂ ಕೂಡ ಅದೇ ರೀತಿಯಾಗಿ ಇರಿಸಲಾಗಿದೆ. ಇದು ವೀರ ಸಾವರ್ಕರ್ ಅವರು ಮಲಗ್ತಾ ಇದ್ದಂಥ ಬೆಡ್. ಇದು ನಾನು ಜಾಸ್ತಿ ಇಲ್ಲೇನು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಸ್ಮಾರಕ. ನಾವು ಅದನ್ನು ಸ್ಪರ್ಶಿಸಿ ಇದನ್ನು ನಾವು ಕಳಿಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಜಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಇದು ಯಾವುದನ್ನು ಎತ್ಕೊಳ್ಳೋಕೆ ಹೋಗಲ್ಲ ನಾನು. ಅವರು ಬಳಸ್ತಾ ಇದ್ದಂಥ ತಟ್ಟೆ, ಹಾಗೆ ಅವರು ನೀರನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ದಂಥ ಒಂದು ಇದನ್ನು ಗಮನಿಸ್ತಾ ಇದ್ದೀರಿ. ವೀರ ಸಾವರ್ಕರ್ ಹೊದ್ಕೊಳ್ಳೋಕ್ಕೆ ಬಳಸ್ತಾ ಇದ್ದಂಥ ಕಂಬಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಗೆ ಅವರಿಗೆ ವಿಧಿಸ್ತಾ ಇದ್ದಂಥ ಶಿಕ್ಷೆಯ ರೀತಿಯನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ಹಾಗೆ ಮೇಲ್ಗಡೆ ಮಾತ್ರ ಒಂದು ಸಣ್ಣ ವೆಂಟಿಲೇಟರ್ ವ್ಯವಸ್ಥೆ ಇದೆ. ಉಳಿದಂತೆ ಕಂಪ್ಲೀಟ್ ಇದು ಕತ್ತಲು, ಯಾವುದೇ ಐಷಾರಾಮಿ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಈಗ ಒಂದಷ್ಟು ಇಲ್ಲಿ ಆಲ್ಟ್ರು ಮಾಡಿದ್ದಾರೆ. ಒಳಗಡೆಯಿಂದ ಬರುವಂಥವರಿಗೆ, ಹೊರಗಡೆಯಿಂದ ಇದು ನೋಡೋಕೆ ಬರುವಂಥವ್ರಿಗೆ ಸ್ವಲ್ಪ ತಂಪಾದಂಥ ವಾತಾವರಣ ಇರಲಿ ಎನ್ನುವ ಕಾರಣಕ್ಕಾಗಿ. ನೋಡಿ, ಇದಿಷ್ಟೇ ಇದ್ದಿದ್ದು ಹೈಟು, ಹಾಗೆ ಇಷ್ಟೇ ಅಗಲದಲ್ಲಿ ಕೇವಲ ಓರ್ವ ಖೈದಿ ಮಾತ್ರ ಇರಬೇಕಾಗಿತ್ತು. ವೀರ ಸಾವರ್ಕರ್ ಅವರ ಜೊತೆಗೆ ಅವರ ಸಹೋದರ ಕೂಡ ಇದೇ ಜೈಲಿನಲ್ಲಿ ಇದ್ರು. ಆದರೆ 2 ವರ್ಷಗಳ ಕಾಲ ಪರಸ್ಪರ ಒಬ್ರಿಗೊಬ್ರಿಗೆ ಗೊತ್ತೇ ಇರಲಿಲ್ಲ. ನನ್ನ ಸಹೋದರ ಕೂಡ ಇದೇ ಜೈಲಿನಲ್ಲಿ ಇದ್ದಾರೆ ಎನ್ನುವಂತಹ ವಿಚಾರವೂ ಕೂಡ ಗೊತ್ತಿರಲಿಲ್ಲ. ಒಟ್ಟಾರೆಯಾಗಿ 1911ರಲ್ಲಿ ವೀರ ಸಾವರ್ಕರ್ ಈ ಸೆಲ್ನ ಒಳಗಡೆ ಬರ್ತಾರೆ. ಈ ಸೆಲ್ನಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಇತ್ತು. ಇನ್ನು ವೀರ ಸಾವರ್ಕರ್ ಅವರಿಗೆ ಯಾವ ರೀತಿಯಾದಂಥ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಅಂದರೆ, ಸಾಮಾನ್ಯ ಖೈದಿ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೇಗೆ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು, ಅದೇ ರೀತಿಯಾದಂಥ ಶಿಕ್ಷೆಯನ್ನು ವೀರ ಸಾವರ್ಕರ್ ಅವರಿಗೆ ಕೂಡ ವಿಧಿಸಲಾಗ್ತಾ ಇತ್ತು. ನೀವೆಲ್ಲ ಗಮನಿಸ್ತಾ ಇದ್ದೀರಲ್ಲ, ನಾನು ಆಗಲೇ ತೋರಿಸ್ನಲ್ಲ ನಿಮಗೆ, ವರ್ಕ್ ಶೆಡ್ ಎನ್ನುವ ರೀತಿಯಲ್ಲಿ ಅಲ್ಲಿ ಅವರಿಗೆ ಎಣ್ಣೆಯನ್ನು ಅರಿಯುವಂಥ ಕೆಲಸ ಅಥವಾ ತೆಂಗಿನಕಾಯಿ ಸುಲಿಯುವಂಥ ಕೆಲಸ, ಅದನ್ನು ವೀರ ಸಾವರ್ಕರ್ ಅವರಿಗೂ ಕೂಡ ಕೊಡಲಾಗ್ತಾ ಇತ್ತು. ಅದರಲ್ಲಿ ಯಾವುದೇ ಭೇದ ಭಾವವೂ ಕೂಡ ಇರ್ತಾ ಇರಲಿಲ್ಲ. ಆದರೆ ಇಲ್ಲಿನ ಇತಿಹಾಸ ಹೇಳುವ ಪ್ರಕಾರ, ಅಥವಾ ಇಲ್ಲಿ ಇರುವಂಥ ಒಂದಷ್ಟು ಅಂದರೆ ನಮಗೆ ಈಗಲೂ ಕೂಡ ನಮ್ಮ ನೆನಪಿಗೆ ಉಳಿಸಿರುವಂಥ ಒಂದಷ್ಟು ವಿಚಾರದ ಪ್ರಕಾರವಾಗಿ ಅವರು ನಿಮ್ಗೆ ಗೊತ್ತಿರುವ ಹಾಗೆ ಸಾಹಿತಿ, ಕವಿ ಎಲ್ಲವೂ ಕೂಡ ಆಗಿದ್ರು. ಅವರಿಗೆ ಆಗ ಪೆನ್ನು ಪೇಪರ್ ಯಾವುದೂ ಕೂಡ ಕೊಡ್ತಾ ಇರಲಿಲ್ಲ. ಆಗ ಇಲ್ಲಿ ಮೊಳೆಗಳನ್ನು ಬಳಸಿಕೊಂಡು ಗೋಡೆಯ ಮೇಲೆ ಅವರು ಒಂದಷ್ಟು ಬರಹಗಳನ್ನು ಇಲ್ಲಿ ಬರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದನ್ನು ಬೇರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೇಗೋ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರಲ್ಲೂ ಕೂಡ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚುವ ರೀತಿಯಲ್ಲಿ ಮಾಡ್ತಾ ಇದ್ರು. ಅದಾದ ಬಳಿಕ ವೀರ ಸಾವರ್ಕರ್ ಇತಿಹಾಸ ನಿಮಗೆ ಗೊತ್ತೇ ಇದೆ. ಅವರು ದಯಾ ಅರ್ಜಿಯನ್ನು ಸಲ್ಲಿಸಿದ್ರು, ಅಂದರೆ ಕ್ಷಮಾಪಣಾ ಅರ್ಜಿಯನ್ನು ಸಲ್ಲಿಸಿದ್ರು ಎನ್ನುವಂಥ ಒಂದು ಉಲ್ಲೇಖ ಇದೆ. ಅದಕ್ಕೆ ಸಂಬಂಧಪಟ್ಟಾಗ 2 ರೀತಿ ವಿಶ್ಲೇಷಣೆ ಇದೆ. ಒಂದಷ್ಟು ಮಂದಿ ಹೇಳೋದು ಹೇಗಾದರೂ ಜೈಲಿನಿಂದ ತಪ್ಪಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಬೇಕು ಎನ್ನುವ ಕಾರಣಕ್ಕಾಗಿ. ಇನ್ನೊಂದಷ್ಟು ಮಂದಿ ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ವಿಶ್ಲೇಷಣೆಯನ್ನು ಮಾಡ್ತಾರೆ. ಬಂಧುಗಳೇ, ನಾನು ಅದನ್ನು ಜಾಸ್ತಿ ವಿಶ್ಲೇಷಣೆ ವ್ಯಾಖ್ಯಾನ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಆ ವ್ಯಕ್ತಿ ಇಲ್ಲಿ 10 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಿದ್ದಂತೂ ಸತ್ಯ, 10 ವರ್ಷಗಳ ಕಾಲ ಚಿತ್ರಹಿಂಸೆಯನ್ನು ಅನುಭವಿಸಿದ್ದಂತೂ ಸತ್ಯ. ಯಾವ್ಯಾವ ರೀತಿಯಲ್ಲಿ ಶಿಕ್ಷಣ ವಿಧಿಸಿದ್ರು ಅನ್ನೋದಕ್ಕೂ ಇತಿಹಾಸ ಬೇರೆ ಬೇರೆ ಎಲ್ಲವೂ ಕೂಡ ಹೇಳುತ್ತೆ. ಅದು ಏನೇ ಬಿಡಿ, ಒಟ್ಟಾರೆಯಾಗಿ ಆ ಮನುಷ್ಯ 10 ವರ್ಷಗಳ ಕಾಲ ಈ ಜೈಲಿನ ಒಳಗಡೆ ಇದ್ರು. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಉಲ್ಲೇಖ ಇದೆ. ಅಂದರೆ ಕರಿನೀರಿನ ಶಿಕ್ಷೆ, ಬ್ಲ್ಯಾಕ್ ವಾಟರ್, ಅವೆಲ್ಲ ಅಲ್ಲ. ಕರಿನೀರು, ಬ್ಲ್ಯಾಕ್ ವಾಟರ್ ಆ ಥರ ಏನಲ್ಲ. ಅಂದರೆ ತುಂಬ ಜನ ಹೇಳೋದು ನೀರು ಹಾಕ್ತಾ ಇದ್ರು, ನೀರಿನ ಒಳಗಡೆ ನಿಲ್ಲಿಸ್ತಾ ಇದ್ರು ಅಂತ ಹೇಳಿ. ನಾನು ಹಂಗೆ ಅಂದ್ಕೊಂಡಿದ್ದೆ, ಅಂಡಮಾನ ಬರೋಕ್ಕೆ ಮುಂಚೆ ಅಥವಾ ಈ ಸಿಲ್ವರ್ ಜೈಲಿಗೆ ಬರೋಕ್ಕೆ ಮುಂಚೆ. ಆ ರೀತಿಯಾದಂಥ ಶಿಕ್ಷೆ ಅಲ್ಲ. ಕಾಲಪಾನಿ ಅಂತ ಯಾಕೆ ಕರಿತಾ ಇದ್ವಿ ಅಥವಾ ಕರಿನೀರು ಅಂತ ಯಾಕೆ ಕರಿತಾ ಇದ್ವಿ ಅಂದರೆ, ಕಾಲ ಅಂದರೆ ಮೃತ್ಯು ಅಂತ ಹೇಳಿ, ಪಾನಿ ಅಂದರೆ ಸುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನೀರಿದೆಯಲ್ಲ, ಇದು ಐಲ್ಯಾಂಡ್ ಅಲ್ಲ, ತಪ್ಪಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದರೆ ಇದ್ದಿದ್ದು ಮೃತ್ಯು ಮಾತ್ರ ಎನ್ನುವ ರೀತಿಯಲ್ಲಿ. 1921ರಲ್ಲಿ ಅಂತಿಮವಾಗಿ ವೀರ ಸಾವರ್ಕರ್ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಲಾಗುತ್ತೆ. ಮಹಾರಾಷ್ಟ್ರದ ರತ್ನಗಿರಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. 24ರ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳ ಜೊತೆಗೆ ವೀರ ಸಾವರ್ಕರ್ ಅವ್ರನ್ನ ಜೈಲಿನಿಂದ ರಿಲೀಸ್ ಮಾಡಲಾಗುತ್ತೆ. ಅಂತಿಮವಾಗಿ 66ರಲ್ಲಿ ವೀರ ಸಾವರ್ಕರ್ ಸಾವನ್ನಪ್ಪಿದ್ದು ನಿಮಗೆ ಗೊತ್ತಿರುವಂಥ ಸಂಗತಿ. ಒಟ್ಟಾರೆಗೆ 10 ವರ್ಷಗಳ ಕಾಲ ವೀರ ಸಾವರ್ಕರ್ ಇದ್ದಿದ್ದು ಇದೇ ಸೆಲ್ನಲ್ಲಿ, ಇದೇ ಜೈಲಿನಲ್ಲಿ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ರೀತಿಯಲ್ಲಿಯೇ ಅವರು ಕೂಡ ಶಿಕ್ಷೆಯನ್ನು ಅನುಭವಿಸಿದಂಥ ಜೈಲಿದು. ಇನ್ನುಳಿದಂತೆ ವೀರ ಸಾವರ್ಕರ್ ಓಡಾಡ್ತಾ ಇದ್ದಂಥ ಪ್ರದೇಶಗಳೆಲ್ಲವೂ ಕೂಡ ಇದೆ. ನೀವಿಲ್ಲಿ ಸುತ್ತಮುತ್ತ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಲ್ಲ. ಒಟ್ಟಾರೆಯಾಗಿ ಇದು ಸೆಲ್ಯುಲರ್ ಜೈಲಿನ ಹಿಸ್ಟ್ರಿ ನಿಮಗೆ ಅರ್ಥ ಮಾಡಿಸುವಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ. 1906ರಲ್ಲಿ ನಿರ್ಮಾಣ ಆಗಿದ್ದು 1947ರವರೆಗೂ ಕೂಡ ಈ ಸೆಲ್ಯುಲರ್ ಜೈಲಿಗೆ ಅಸ್ತಿತ್ವ ಇತ್ತು. ಆದರೆ ಇವತ್ತಿದು ಸ್ಮಾರಕದ ರೂಪವನ್ನು ಪಡೆದುಕೊಂಡಿದೆ. ನಾವೆಲ್ಲರೂ ಕೂಡ ನಮ್ಮ ಕರಾಳ ಇತಿಹಾಸವನ್ನು ಈ ಜೈಲಿಗೆ ಬಂದರೆ ಹೇಗಿತ್ತು ಅನ್ನೋದನ್ನು ಇವತ್ತು ನೋಡಬಹುದು. ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು, ಅವರ ತ್ಯಾಗ, ಬಲಿದಾನ ಎಲ್ಲವನ್ನೂ ಕೂಡ
ನಮ್ಮ ಭ್ರಷ್ಟ ಲಂಚಕೋರ ರಾಜಕಾರಣಿಗಳು ಇವತ್ತು ವ್ಯರ್ಥ ಮಾಡ್ತಿದ್ದಾರೆ. ಅದೇ ನಮ್ಮ ಸಮಾಜದ ದುರಂತ, ಅದೇ ನಮ್ಮ ಸಮಾಜದ ದೌರ್ಭಾಗ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.